ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಗೋಷ್ಠಿ ಟೀಕೆ ಸ್ವಾಧ್ಯಾಯ ನಡೆಯುತ್ತಾ ಇದೆ. ಬಂಧ ಅಧಿಕಾರದ 6ನೇ ಮಂಗಲ ಕಲಶಿದೆ. ಸರ್ವಂ ಸದೈವ ನಿಯತಂ ಭವತಿ ಸ್ವಕೀಯ ಕರ್ಮೋದಯಾನ್ ಮರಣ ಜೀವಿತ ದುಃಖ ಸೌಖ್ಯಂ ಅಜ್ಞಾನಮೇತರಿಹಯೋ ಪರಸ್ಪರಸ್ಯ ಕುರ್ಯಾತ್ ಪುಮಾನ್ ಮರಣ ಜೀವಿತ ದುಃಖ ಸೌಖ್ಯಂ. ಮಿಥ್ಯಾತ್ವ ಪರಿಣಾಮದ ಒಂದು ಅಂಗವನ್ನು ತೋರಿಸಿಕೊಡುತ್ತಾರೆ. ಇಂಥ ಒಂದು ಭಾವವು ಮಿಥ್ಯಾತ್ವಮಯವಿದೆ. ಅದು ಎಂಥ ಭಾವವಿದೆ? ಆ ಭಾವವು ಹೀಗಿದೆ. ಯಾವನೋ ಪುರುಷನು ಅನ್ಯ ಪುರುಷನ ಮರಣ ಅರ್ಥಾತ್ ಪ್ರಾಣಘಾತ, ಜೀವಿತ ಅರ್ಥಾತ್ ಪ್ರಾಣರಕ್ಷಣೆ, ದುಃಖ ಅರ್ಥಾತ್ ಅನಿಷ್ಟ ಸಂಯೋಗ, ಸೌಖ್ಯ ಅರ್ಥಾತ್ ಇಷ್ಟಪ್ರಾಪ್ತಿಯಂಥ ಕಾರ್ಯಗಳನ್ನು ಮಾಡುತ್ತಾನೆ. ಭಾವಾರ್ಥವು ಹೀಗಿದೆ. ಅಜ್ಞಾನಿ ಮನುಷ್ಯರಲ್ಲಿ ಇರುವಂಥ ಹೇಳಿಕೆಗಳು: ಈ ಜೀವನು ಇಂಥ ಜೀವನನ್ನು ಸಾಯಿಸಿದನು, ಈ ಜೀವನು ಇಂಥ ಜೀವನನ್ನು ಬದುಕಿಸಿದನು, ಈ ಜೀವನು ಇಂಥ ಜೀವನನ್ನು ಸುಖಿಯನ್ನಾಗಿಸಿದನು, ಈ ಜೀವನು ಇಂಥ ಜೀವನನ್ನು ದುಃಖಿಯಾಗಿಸಿದನು ಎಂಬ ಉಕ್ತಿಗಳಿವೆ. ಆದರೆ ಹೀಗೆಯೇ ಪ್ರತೀತಿಯು ಯಾವ ಜೀವದಲ್ಲಿ ಇರುತ್ತದೆ ಅವನು ಮಿಥ್ಯಾದೃಷ್ಟಿ ಇದ್ದಾನೆಂದು ನಿಸ್ಸಂದೇಹವಾಗಿ ತಿಳಿಯುವುದು. ಯಾವುದೇ ಪ್ರಕಾರದ ಮೋಸವಿಲ್ಲ. ಮಿಥ್ಯಾದೃಷ್ಟಿ ಇದ್ದಾನೆಂದು ಏತಕ್ಕಾಗಿ ತಿಳಿಯುವುದು? ಕಾರಣವೇನೆಂದರೆ ಮರಣ, ಜೀವಿತ, ದುಃಖ, ಸೌಖ್ಯ ಸರ್ವಂ ಸದಾ ಏವ ನಿಯತಂ ಸ್ವಕೀಯ ಕರ್ಮೋದಯಾತ್ ಭವತಿ. ಪ್ರಾಣಘಾತ, ಪ್ರಾಣರಕ್ಷಣೆ, ಇಷ್ಟ ಅನಿಷ್ಟ ಸಂಯೋಗಗಳು ಎಲ್ಲ ಜೀವರಾಶಿಗೆ ಆಗುತ್ತವೆ. ಅವೆಲ್ಲವೂ ಸರ್ವಕಾಲದಲ್ಲೂ ನಿಶ್ಚಯದಿಂದ ಯಾವ ಜೀವನು ತನ್ನ ವಿಶುದ್ಧ ಅಥವಾ ಸಂಕ್ಲೇಶ ರೂಪ ಪರಿಣಾಮದ ಮೂಲಕ ಮೊದಲೇ ಕಟ್ಟಿಕೊಂಡಂಥ ಯಾವ ಆಯುಕರ್ಮ ಅಥವಾ ಸಾತಾಕರ್ಮ ಅಥವಾ ಅಸಾತಾಕರ್ಮಗಳಿವೆ, ಆ ಕರ್ಮಗಳ ಉದಯದಿಂದ ಆ ಜೀವನಿಗೆ ಮರಣ ಅಥವಾ ಜೀವನ ಅಥವಾ ದುಃಖ ಅಥವಾ ಸುಖವಾಗುತ್ತದೆ ಎಂಬುದು ನಿಶ್ಚಯವಿದೆ. ಈ ಮಾತಿನಲ್ಲಿ ಯಾವುದೇ ಪ್ರಕಾರದ ವಂಚನೆ ಇಲ್ಲ. ಜೀವದ ಕರ್ಮ ಏನಿದೆ ಅದ ಭಲೆಯ ಅಜ್ಞಾನ ದಶೆಯಲ್ಲಿ ಮಾಡಿದ್ರನು, ಅರೆ ಕರ್ಮಂತೂ ಅಜ್ಞಾನ ದಶೆಯಲ್ಲೇ ಮಾಡಿದೆ. ಮುಂದ ಅವ ಸಾಕ್ಷಾತ್ ಮೋಕ್ಷ ಮಾರ್ಗದೊಳಗೆ ಬಂದ್ರೂ ಕೂಡ ಆ ಕರ್ಮ ತನ್ನ ಪ್ರಾಮಾಣಿಕತೆಯನ್ನು ಬಿಡುವುದಿಲ್ಲ. ಅದು ಉದಯಕ್ಕೆ ಬರೋದು. ನಾನೇನೂ ಅನಿಷ್ಟ ಯಾರಿಗೆ ಮಾಡಿಲ್ಲ, ಎಲ್ಲರ ಹಿತವನ್ನೇ ಬಯಸ್ತೇನೆ, ಬುದ್ಧಿಪೂರ್ವಕ ಯಾರಿಗೂ ಕೇಡು ಮಾಡಿಲ್ಲ ಅಂಥೇಳಿ ಬಹಳ ಜನರ ಪ್ರಗಟ ಅಭಿಪ್ರಾಯ ಇದೆ. ಆದ್ರೆ ಬಂಧದ ಮಾತಂತೂ ನಿಜವಾಗಿ ಯಾರಿಗೇನಾದರೂ ಕೇಡು ಮಾಡುವುದರೊಳಗೆ ಇಲ್ಲ. ಆದ್ರೆ ಪರದೊಳಗೆ ತನ್ನದೆಂಬ ಅಭಿಪ್ರಾಯ ಏನಿದೆ, ಸ್ನಿಗ್ಧತೆ ಏನಿದೆ, ಅದರಿಂದಲೇ ಈ ಜೀವನಿಗೆ ಬಂಧ ಆಗಿದೆ. ಅರೆ ಬಂಧದ ಕಥೆ ಬಹಳ ವಿಚಿತ್ರ ಇದೆ, ಬಹಳ ದೊಡ್ಡದಿದೆ ರೀ ಈ ಜೀವದ ಬಂಧದ ಕಥೆ. ಬಂಧ ಅರೆ ಅತ್ಯಂತ ಸಜ್ಜನ ಪುರುಷನಿಗೆ ಕೂಡ ಪುಣ್ಯೋದಯದಿಂದ ಪ್ರಾಪ್ತವಾದಂಥ ಜಡಚೇತನ ಸಾಮಗ್ರಿಗಳಲ್ಲಿ ಅವನದ ಸ್ವಾಭಾವಿಕವಾಗಿ ಸ್ನೇಹ ಭಾವ ಇರ್ತಿದೆ. ಅಲ್ಲೇ ಬಂಧ ಆಯಿತು. ಬಂಧ ಎಂಥದ್ದಾಯಿತು? ಘಾತಿ ಕರ್ಮ ತಂದ್ರೆ ಅಥವಾ
ಇನ್ನೂ ಸ್ವಲ್ಪ ಜನಸಾಮಾನ್ಯರಿಗೆ ತಿಳಿಯೋ ಭಾಷೆಯೊಳಗೆ ತಿಳ್ಕೊಂಡ್ರೆ ಪಾಪಕರ್ಮದ ಬಂಧ. ಯಾವುದರೊಳಗ ಅತ್ಯಂತ ಸಜ್ಜನಿಕೆಯಿಂದ ತನಗೆ ಯಾವುದು ಪ್ರಾಪ್ತ ಆಗಿದೆಯೋ ಅದರೊಳಗೆ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾನೆ. ವಸ್ತು ಸ್ವರೂಪ ಬಹಳ ಬೇರೆ ಇದೆ, ಜೀವ ತಿಳಿದಿರೋದು ಬಹಳ ವಿಪರೀತ ಇದೆ, ವಸ್ತು ಸ್ವರೂಪದಿಂದ ವಿರುದ್ಧ ಇದೆ. ಬಂಧದ ಕಾರಣ ಯಾರಿಗಾದರೂ ಏನಾದರೂ ಕೇಡು ಮಾಡಬೇಕು, ಹಾನಿ ಮಾಡಬೇಕು, ಸಾಯಿಸಬೇಕು, ಪೀಡೆ ತಗಲಿಸಬೇಕು ಅನ್ನೋದು ಇಲ್ಲವೇ ಇಲ್ಲ. ಆದರೆ ಅಂಥದ್ದು ಕೂಡ ಯಾವ ಜೀವರುಗಳಲ್ಲಿ ಇದೆ, ಆ ಜೀವರುಗಳ ನಿಜವಾಗಿನ ಜೈನ ಕುಲಕ್ಕಲ್ಲ, ಮನುಷ್ಯ ಕುಲಕ್ಕೆ ಕಲಂಕರೆ. ಮನುಷ್ಯ ಪ್ರಾಣಿ ಅಂತಂದ್ರೆ ಯಾವುದ ಅಸಹಾಯಿ ಇದೆ, ಯಾವುದ ಸೂಕ್ಷ್ಮ ಕ್ಷುದ್ರ ಇದೆ, ಆ ಜೀವದ ಮೇಲೆ ಕೂಡ ದಯೆ ಮಾಡುವುದ ಇದು ಮನುಷ್ಯನ ಸ್ವಭಾವ ಇದೆ. ಸ್ವಭಾವ ಜೈನಂದಲ್ಲ, ಮನುಷ್ಯನ. ಇನ್ನ ಯಾವ ಜೀವ ಅಸಹಾಯಿ ಇದೆಯಲ್ಲ, ದುಃಖದಿಂದ ಪೀಡಿತ ಇದೆಯಲ್ಲ, ಆ ಜೀವದ ಮೇಲೆ ದಯೆ ಮಾಡೋದ ತನ್ನಿಂದ ಸಾಧ್ಯ ಆದ್ರೆ ಆ ದುಃಖದಿಂದ, ದುಃಖದ ಕಾರಣದಿಂದ ಆ ಜೀವವನ್ನು ಬೇರೆ ಮಾಡೋದು ಇದು ಮನುಷ್ಯನ ಮಾನವೀಯ ಸ್ವಭಾವ ಇದೆ. ಹೀಗಿರೋ ವೇಳೆದೊಳಗ ಈ ಜೀವಕ್ಕ ಇಲ್ಲಿ ಜೈನ ದರ್ಶನದೊಳಗ, ವಸ್ತು ದರ್ಶನದೊಳಗ, ಸರ್ವಜ್ಞ ಪ್ರಣೀತ ಶಾಸನದೊಳಗ ಬಂಧದ ಕಾರಣ ಕೇವಲ ಬಾಹ್ಯ ಸಾಮಗ್ರಿಯೊಳಗಿನ ಅಭಿಲಾಷೆ ಇದೆ, ಸ್ನೇಹ ಇದೆ. ಅದಂತೂ ಸ್ವಾಭಾವಿಕವಾಗಿ ಪ್ರತಿಯೊಂದು ಜೀವದಲ್ಲಿ ಇರ್ತಿದೆ. ಪ್ರತಿಯೊಂದು ಜೀವದಲ್ಲಿ ತ್ರಸ ಜೀವರುಗಳಿಗೆಲ್ಲ ಅಷ್ಟೇ ಅಲ್ಲ, ಏಕೇಂದ್ರಿಯಕ್ಕೂ ಕೂಡ ಇರ್ತಿದೆ. ಯಾವುದು ಸ್ವಲ್ಪ ಅನುಕೂಲ, ಸ್ಪರ್ಶನೇಂದ್ರಿಯದ ಜ್ಞಾನ ಇದೆಯಲ್ಲ, ಅದರಲ್ಲಿ ಸ್ಪರ್ಶನೇಂದ್ರಿಯಕ್ಕೆ ಸಂಬಂಧಿಸಿದ ಜ್ಞಾನ, ಆ ಜ್ಞಾನದ ಬಲದಿಂದ ಅದಕ್ಕೂ ಕೂಡ ಬಾಹ್ಯ ಸಾಮಗ್ರಿಯೊಳಗೆ ಇಷ್ಟ ಅನ್ನಿಸ್ತಿದೆ. ಇದನ್ನು ಬೇರೆ ರೂಪ ಇಷ್ಟ ಅನ್ನಿಸ್ತಿದೆ, ಇದು ಮಾತಂತೂ ಆಯಿತು. ಆದ್ರೆ ಅದಕ್ಕೆ ಯಾವುದು ಇಷ್ಟ ಅನ್ನಿಸುವಂತಹ ಸಾಮಗ್ರಿ ಪ್ರಾಪ್ತ ಆಗಿದೆಯಲ್ಲ, ಅದರೊಳಗ ಆ ಜೀವ ಅಕ್ಷರದ ಅನಂತವಾದ ಭಾಗ ಮಾತ್ರದ ಯಾವ ಜೀವನ ಇದೆಯೋ ಅಷ್ಟ ಅಲ್ಪದಾದಂಥ ಜೀವನದೊಳಗ ಸ್ನೇಹ ಮಾಡ್ತಿದೆ. ಅಷ್ಟ ಅಲ್ಪದಾದಂಥ ಜೀವನದೊಳಗ ಆ ಇಷ್ಟ ಸಾಮಗ್ರಿಯೊಳ್ಳೆ ಸ್ನೇಹ ಮಾಡ್ತಿದೆ. ಅದರ ಜೀವನ ಅಲ್ಪ, ಸ್ನೇಹದ ಏನು ಒಂದ ಜಾತಿ ಇದೆ, ಅದು ಬಹಳ ಸ್ಥೂಲ ಅಥವಾ ಅದರದ್ದು ಸಾಮರ್ಥ್ಯ ಅಲ್ಪ ಇದ್ದ ಕಾರಣ ಅದಕ್ಕೆ ಅಲ್ಪ ಸ್ಥಿತಿ ಅನುಭಾಗದ ಬಂಧ. ಜೀವದ ಸಾಮರ್ಥ್ಯ ಇಲ್ಲಿ ಪರಿಪೂರ್ಣ ಇದೆ ರೀ, ಸಂಜ್ಞಿ ಪಂಚೇಂದ್ರಿಯದೊಳಗ. ಇದಕ್ಕಿಂತ ಅಧಿಕ ಸಾಮರ್ಥ್ಯದ ಪ್ರಕಟತೆ ಎಲ್ಲಿದೆ ರೀ? ಎಲ್ಲೂ ಇಲ್ಲ. ಇದು ಪರಿಪೂರ್ಣ ಇದೆ. ಹಾಗಾದ್ರೆ ಹೀಗಿರುವ ವೇಳೆಯದೊಳಗ ಇದರ ಜೀವನ ದೀರ್ಘ, ಜ್ಞಾನದ ವಿಕಾಸ ಪೂರ್ಣ. ಇಂಥದರೊಳಗ ಇಷ್ಟ ಸಾಮಗ್ರಿ ಅಥವಾ ಬಾಹ್ಯ ಸಾಮಗ್ರಿಯಲ್ಲಿ ಸ್ನೇಹ ಮಾಡೋದ ಈ ಜೀವಕ್ಕೆ ಏನಿದೆ ಅಧಿಕ ಸ್ಥಿತಿ ಮತ್ತು ಅನುಭಾಗವುಳ್ಳ ಕರ್ಮದ ಬಂಧವನ್ನು ಮಾಡ್ತಿದೆ. ಹಿಂದನೂ ಹೇಳಿದ್ದ ಇತ್ತು, ಆಗಮದ ಆಧಾರವನ್ನ ನೋಡಿದ್ದ ಇತ್ತು. ಯಾವ ಪ್ರಕಾರ ಸಂಜ್ಞಿ ಪಂಚೇಂದ್ರಿಯ ಪರ್ಯಾಪ್ತ ಜೀವನಿಗೆ ಮೋಹನೀಯದ ಉತ್ಕೃಷ್ಟ
ಬಂಧ ಸಂಭವ ಇದೆಯೋ, ಅರ್ಥಾತ್ ಆ ಬಂಧಯೋಗ್ಯ ಪರಿಣಾಮ ಆ ಜೀವದಲ್ಲೇ ಆಗ್ತಿದೆಯೋ, ಅದೇ ಪ್ರಕಾರ ಬಂಧವನ್ನು ಕತ್ತರಿಸುವಂತಹ ಸಾಮರ್ಥ್ಯ ಕೂಡ ಆ ಜೀವದಲ್ಲಿ ಇದೆ. ಏನಿದೆ? ಬರೇ ವಸ್ತುವಿನ ಸ್ವರೂಪದ ಅಂತರ್ಮುಖ ಜ್ಞಾನಕ್ಕೆ ಸ್ವೀಕಾರ ಆಗೋದ, ಇದರಿಂದ ಬಂಧದ ಅಭಾವದ ಮಾರ್ಗ ಹಸ್ತಗತ ಆಗ್ತಿದೆ. ವಸ್ತುವಿನ ಸ್ವರೂಪದ ಸ್ವೀಕಾರ ಬಹಿರ್ಮುಖ ಜ್ಞಾನದೊಳಗ ಆಗದೇ ಇರೋದ, ಇದು ಬಂಧದ ಕಾರಣ. ಇದು ಈಗ ನಾವು ಈ ಯಾವ ಸ್ಥಾನಕ್ಕೆ ಪ್ರಾಪ್ತ ಆಗಿದ್ದೇವಲ್ಲ, ಈ ಯಾವ ಅತ್ಯುಚ್ಚವಾದಂತಹ ಸ್ಥಾನಕ್ಕೆ ನಾವು ಪ್ರಾಪ್ತ ಆಗಿದ್ದೇವೆ, ಈ ಸ್ಥಾನದೊಳಗ ತಿಳ್ಕೊಳ್ಬೇಕಾದಂಥ ವಿಷಯ ಇದೆ. ಏನ ಅರೆ ಯಾವುದು ಇದೆಯೋ ಅದೆಲ್ಲವೂ ವಿಶ್ವದ ಪದಾರ್ಥ ಇದೆ. ಯಾವ ಪದಾರ್ಥದ ಮೇಲೆ ಯಾವ ಅನ್ಯ ಪದಾರ್ಥದ ಅದ ಚೇತನವೇ ಬೇಕಾದರೂ ಇದ್ರೂ ಕೂಡ ಅದರದ ಅಧಿಕಾರ ಅಥವಾ ಹಸ್ತಕ್ಷೇಪ ಅಥವಾ ಸ್ವಾಮಿತ್ವ ಏನಿದೆ ಅದ ಆ ಜೀವಕ್ಕ ಬಂಧದ ಕಾರಣ ಇದೆ. ಆ ಬಂಧ ಕೂಡ ನಿಜವಾಗಿ ದೀರ್ಘನ ಇದೆ. ಈಗ ನಮ್ಮ ಭೂಮಿಕೆ ಚರ್ಚೆ ಮಾಡ್ತಾ ಇದೆ. ನಿನ್ನೆ ಅದಕ್ಕೊಂದು ಪ್ರಕಾರದ ದೃಷ್ಟಾಂತ ರೂಪದಿಂದ ಶ್ರಾವಕನ ಉದಾಹರಣೆಯನ್ನು ನೋಡುತ್ತಿದ್ದೀರಿ. ಅರೆ ಯಾವನ ಜೀವನದೊಳಗ ಸಾಕ್ಷಾತ್ ಮೋಕ್ಷದ ಉಪಲಬ್ಧಿ ಯಾವುದರಿಂದ ಆಗ್ತಿದೆಯೋ, ಆ ಒಂದು ಮುನಿ ಧರ್ಮವೇ ಧ್ಯೇಯ ಇದೆಯೋ, ಅವನ ಜೀವನದೊಳಗ ಉತ್ತರೋತ್ತರ ಆ ಮುನಿ ಧರ್ಮಕ್ಕೆ ಯೋಗ್ಯವಾದಂತಹ ಸಾಧನೆ ಆಗ್ತಾ ಹೋಗಿದೆಯೋ, ಅದೇ ಪ್ರಕಾರ ನಮ್ಮ ಜೀವನದ ಗುರಿ ಒಂದು ತತ್ವ ನಿರ್ಣಯ. ನಮ್ಮ ಜೀವನದ ಗುರಿ ಒಂದು ನಿಜ ಶುದ್ಧಾತ್ಮನ ನಿರ್ಣಯ. ನಮ್ಮ ಜೀವನದ ಧ್ಯೇಯ ಅನಂತ ಸಂಸಾರಕ್ಕೆ ಒಂದು ಕೊನೆ ತರುವಂಥ ಅದ್ಭುತ ಅಪೂರ್ವ ಕಾರ್ಯ ಮಾಡೋದು ಒಂದೇ ಒಂದು ಇತ್ತು ಅಂತಂದ್ರೆ, ನಾವು ನಮ್ಮ ಜೀವನದೊಳಗ ಈ ರಾಜಮಲ್ಜಿ ಪಾಂಡೆಯವರಿಂದ ರಚಿಸಲ್ಪಟ್ಟಿರುವ ಯಾವ ಕಲಶ ಟೀಕೆಯ ಇಷ್ಟೊಂದು ಸುದೀರ್ಘವಾದಂಥ ಅಭ್ಯಾಸ, ವಾಚನ, ಚರ್ಚೆ, ವಿಚಾರ ಮಾಡಿದ್ದು ಇದೆ ಅಂದ ಮೇಲೆ ನಮ್ಮ ಜೀವನದ ಗುರಿ ಬರೇ ಇನ್ನ ನನ್ನ ಸ್ವರೂಪದ ನಿರ್ಣಯ ಮಾಡೋದ ಅನಾದಿಕಾಲೀನ ಪರಸನ್ಮುಖತೆಯ ಫಲಸ್ವರೂಪವಾಗಿ ನನ್ನಲ್ಲೇ ಆಗ್ತಾ ಇರುವಂಥ ಬಾಹ್ಯ ಸಾಮಗ್ರಿಯ ಕುರಿತಾಗಿರುವ ಅಭಿಲಾಷೆಯನ್ನ, ಸ್ನೇಹವನ್ನ ಕ್ರಮಕ್ರಮದಿಂದ ಕತ್ತರಿಸಿ ಹಾಕೋದು. ಅಸಾರವಾದಂಥ ಜೀವನದೊಳಗ, ಅಶರಣವಿರುವಂಥ ಬಾಳ್ವೆಯೊಳಗ ತತ್ವವನ್ನು ತಿಳಿಯೋದು ಒಂದು ಪಕ್ಷ ಆದರ, ತತ್ವದ ಸ್ವೀಕಾರ ಮಾಡೋದ ನಿಜವಾಗಿಯೂ ಬಹಳ ಕಠಿಣವಾದಂಥ ಮಾತಿದೆ. ತತ್ವವನ್ನು ತಿಳಿಯೋದು ಒಂದು ಕಡೆಗೆ ಸುಲಭ ಅನುಭವದರೆ, ಶಬ್ದದಿಂದ, ಆಗಮದ ಭಾಷೆಯಿಂದ, ಆಗಮದ ಪರಿಭಾಷೆಗಳ ಅನುಸಾರ ವಸ್ತುವಿನ ಸ್ವರೂಪವನ್ನು ತಿಳಿಯೋದು ಸುಲಭ. ಆದ್ರೆ
ಅದರ ಸಾರನಾದಂಥ ಶುದ್ಧಾತ್ಮನ ನಿಜಾತ್ಮನ ಅಂತಃತತ್ವದ ಸ್ವೀಕಾರದ ಸಲುವಾಗಿ ಕಟಿಬದ್ಧ ಆಗೋದ, ಅದಕ್ಕೆ ಏನೇನು ಸಾಧನೆ ಸಲಕರಣೆಗಳು ಬೇಕೋ ಅವುಗಳನ್ನು ಕ್ರೋಢೀಕರಿಸಿಕೊಳ್ಳೋದ ನಿಜವಾಗಿನ ಅಪೂರ್ವ ಮಾತಿದೆ ರೀ. ಅಪೂರ್ವ ಈ ಮೊದಲೆಂದೂ ಆಗಿಲ್ಲ. ಇಂಥ ನಿಕೃಷ್ಟ ಪಂಚಮ ಕಾಲದೊಳಗ ಅನಾದಿ ಮೋಹದ ಅಭ್ಯಾಸ ಇರುವಂಥ ಜೀವ ಅಪೂರ್ವ ಕಾರ್ಯವನ್ನು ಮಾಡಬೇಕಾದ್ರೆ ಅವನಲ್ಲಿ ಯಾವ ಪ್ರಕಾರದ ಒಂದು ಛಲ, ಒಂದು ಧೈರ್ಯ, ಒಂದು ನಿಷ್ಠೆ, ಒಂದು ಭವಸಾಗರದಲ್ಲಿ ಮುಳುಗಿ ಹೋಗುವುದರ ಭಯ ಇರಬೇಕು ಅನ್ನುವುದನ್ನು ಪ್ರತಿಯೊಬ್ಬರು ತಮ್ಮಲ್ಲೇ ತಾವು ಯೋಚನೆ ಮಾಡಿ. ಇಲ್ಲಿ ಬಂಧ ಅಧಿಕಾರದ ಈ ಯಾವ 6ನೇ ಕಲಶ ಇದೆ, ಇದರೊಳಗ ಈ ಮೊದಲೆಲ್ಲ ಯಾವ ಪ್ರಕಾರ ಪ್ರಾರಂಭ ಮಾಡಿದ್ರಲ್ಲ, ಸಮ್ಯಕ್ ದೃಷ್ಟಿ ಜೀವ, ಜ್ಞಾನಿ ಜೀವ, ಧರ್ಮಾತ್ಮ ಜೀವ, ಶುದ್ಧ ಸ್ವರೂಪದ ಅನುಭವ ಸಂಪನ್ನ ಜೀವ ಅಂಥೇಳಿ ಪ್ರಾರಂಭ ಮಾಡಿದ್ರಲ್ಲ, ಹಾಗೆ ಈ ಕಲಶದೊಳಗೆ ಇಲ್ಲ. ಈ ಕಲಶದೊಳಗೆ ನೇರವಾಗಿ ಮಿಥ್ಯಾದೃಷ್ಟಿಯ ಸ್ವೀಕಾರ. 5 ಕಲಶ ಬಂಧ ಅಧಿಕಾರದೊಳಗ ಆಗಿ ಹೋದ ನಂತರ ಈ ಕಲಶದೊಳಗೆ ನೇರವಾಗಿ ಮಿಥ್ಯಾದೃಷ್ಟಿ ಜೀವ ಏನಂತನೂ ಒಂದು ಅಂಶ ತೋರಿಸ್ತಾ ಇದ್ದಾರೆ, ಒಂದು ಅಂಗ ತೋರಿಸ್ತಾ ಇದ್ದಾರೆ. ಯಾವುದದ ಮಿಥ್ಯಾತ್ವದ ಒಂದು ಅಂಗ ತೋರಿಸ್ತಾ ಇದ್ದಾರೆ. ಏನ, ನಾನು ಇವನನ್ನು ಬದುಕಿಸ್ತೇನೆ, ಇವನನ್ನು ಸಾಯಿಸ್ತೇನೆ, ಅಥವಾ ಈತ ಇವನನ್ನು ಬದುಕಿಸಿದ, ಈತನಿಂದ ಇವ ಮರಣಕ್ಕೊಳಗಾದ, ಇವ ದುಃಖಿಯಾದ. ಮನುಷ್ಯನ ವಿಚಾರದೊಳಗ ಈ ಯಾವ ಒಂದು ಮಿಥ್ಯಾತ್ವದ ಅಂಶ ಇದೆಯೋ ಅದ ನಿರಂತರ ಮಿಥ್ಯಾತ್ವದ ಪೋಷಣೆಯನ್ನು ಯಾವ ರೀತಿ ಮಾಡ್ತಾ ಇದೆ. ಆ ಮಿಥ್ಯಾತ್ವ ನಿರಂತರ ಪುಷ್ಟ ಆಗ್ತಾ ಇರುವ ವೇಳೆದೊಳಗ, ಪರಿಪೋಷಿಸಲ್ಪಡ್ತಾ ಇರುವ ವೇಳೆದೊಳಗ ಬಂಧದ ಅಭಾವವನ್ನು ಹೇಗೆ ಮಾಡೋ ಸಾಧ್ಯ ಇದೆ ಜೀವ? ಅರೆ, ನಮ್ಮ ಮೇಲೆ ನಾವು ದೃಷ್ಟಿಕ್ಷೇಪ ಮಾಡಿ ನಮ್ಮ ಅಂತರಂಗದ ಪರಿಣತಿಯನ್ನಾದರೂ ನೋಡುವಂಥ ಒಂದು ಸತ್ಕಾರ್ಯಕ್ಕ ನಾವು ಸಿದ್ಧ ಆಗಬೇಕ್ರಿ. ಏನ, ನನ್ನ ಅಭಿಪ್ರಾಯದೊಳಗೆ, ನನ್ನ ಅಂತರಂಗದೊಳಗೆ ಈ ಪ್ರಕಾರದ ಭಾವಗಳ ರೂಪ ಇದೆಯೋ ಅಥವಾ ಇಲ್ಲ? ಇದರಿಂದ ಇದಾಯ್ತು, ಇದರಿಂದ ಇದಾಯ್ತು, ಇವನಿಂದ ಇದಾಯ್ತು, ಇವನಿಂದ ಅದಾಯ್ತು, ರೋಗದಿಂದ ದುಃಖ ಆಯ್ತು, ಔಷಧದಿಂದ ಗುಣ ಆಯ್ತು. ಬರೋಣಲ್ಲ ನಮ್ಮ ವಿಷಯಕ್ಕ. ರೋಗದಿಂದ ದುಃಖ ಆಗ್ತಾ ಇದೆ, ಔಷಧದಿಂದ ಗುಣ ಆಯ್ತು, ಆಗ್ತಿದೆ. ಇವೆಲ್ಲ ಏನಿದವ್ರೆ? ಇವೆಲ್ಲ ನಮ್ಮ ಮಿಥ್ಯಾತ್ವದ ಒಂದು ಪ್ರಗಟ ಅಂಗದ ಮೂಲಕ ಆ ಮಿಥ್ಯಾತ್ವವನ್ನು ಪರಿಪೋಷಣೆ ಮಾಡ್ತಾ ಇದ್ದಾವೆ ನಿರಂತರ. ಯಾವ ಈ ಮನುಷ್ಯ ಭವ ಸಮಯ ಸಾರದಂಥ ಪರಮಾಗಮದ ಉಪಲಬ್ಧಿ ಆದ ನಂತರ ಕೂಡ ತ್ರಿಲೋಕ ಪೂಜ್ಯ ಸರ್ವಜ್ಞ ಪ್ರಭುವಿನ ದಿವ್ಯಧ್ವನಿಯ ಸಾರ ಅಥವಾ ದಿವ್ಯಧ್ವನಿಯ ಅಂಶವನ್ನು ಒಳಗೊಂಡಿರುವಂಥ ಅನೇಕಾನೇಕ ಗ್ರಂಥಗಳ ಲಭಿಸಿದರನ್ನು ಕೂಡ ನಮ್ಮಲ್ಲೇ ಈ ಭಾವ ಏನಿದೆಯಲ್ಲ, ನಾನು ಮಾಡ್ತೇನೋ, ಯಾರು ಮಾಡವ್ರ ಇಲ್ಲ, ಯಾರಾದರೂ ನನಗೆ ಸಹಾಯಕರು ಬೇಕು, ಈ ಕಾರ್ಯಕ್ಕ ಇಂಥ ಒಂದು ವ್ಯಕ್ತಿಯ ಪ್ರಬಲ ಆಧಾರ ಬೇಕು, ಧನ ಸಂಗ್ರಹ ಮಾಡಬೇಕಾದ್ರೆ ವಿದ್ಯೆ ಅವಶ್ಯಕ ಇದೆ ಅಂದ್ರೆ ಇವೆಲ್ಲ ಏನದವೋ ಮಿಥ್ಯಾತ್ವದ ಅಂಗ ಅದಾವೋ ಅಥವಾ ಇಲ್ಲ? ಅರೆ, ಬರೇ ಹೂ ಅನ್ಲಿಕ್ಕೆ ಏನು ಹೋಗೋದಿದೆ ರೀ? ಹೂ ಅಂದ ಮೇಲೆ ಆಗೋದೇನಿದೆ? ಎರಡೂ ಪ್ರಶ್ನೆ ರೀ. ಬರೇ ಹೂ ಅಂದ್ರ ಆಗೋದೇನಿದೆ ರೀ?
ಅದರದ ಕೂಲಂಕುಷವಾಗಿ ಒಳಗಡೆ ನಡಿಲಿಕ್ಕೆ ಬೇಕ ಕಾರ್ಯ ರೀ. ಹೀಗೆ ಘಟನೆಗಳು ಸಂಭವಿಸ್ತವೆ. ಕ್ರಮಬದ್ಧ ಪರ್ಯಾಯದೊಳಗೆ ಬರಲಿಲ್ಲ. ಘಟನಾಯೇ ದುರ್ಘಟನಾಯೇ ಯಾವಾಗಲೂ ಆಗತಾನೆ ಇರ್ತವೆ. ಯೂಂ ಹಿ ಲಾಖೋ ಪ್ರಾಣಿ ಮರ್ ಜಾಯ ಕರ್ತೇವೆ. ನೋಡಿದೆವು, ಕೇಳಿದೆವು, ಆಹಾ ಅಂದೆವು. ಅದರದ ಪ್ರಯೋಗ ನಮ್ಮ ಮಿಥ್ಯಾತ್ವಕ್ಕೆ ಧಕ್ಕೆ ತರುವ ಹಾಗೆ ಆಗಲೇ ಇಲ್ಲ. ನಮ್ಮ ಜ್ಞಾನದೊಳಗ ಅದರದ ಪ್ರಯೋಗ ನಮ್ಮ ವಿಪರೀತ ಮನ್ನಣೆಯನ್ನ ಅಲಗಾಡಿಸುವ ಹಾಗೆ ಅಥವಾ ಸ್ವಲ್ಪ ಅದಕ್ಕೆ ಬಾಧೆ ಬರುವ ಹಾಗೆ ಆಗಲೇ ಇಲ್ಲ. ಎಂಥ ಸತ್ಯವಚನಗಳ, ಸತ್ಯವಾಕ್ಯಗಳ, ಸತ್ಯಶಾಸ್ತ್ರದ ಅಂಶಗಳ ವಸ್ತು ಸ್ವರೂಪದ ಸತ್ಯ ನಮ್ಮ ಎದುರಿಗೆ ಪ್ರಕಟ ಆದರನೂ ಕೂಡ ನಾವು ಅದರದ ಗಂಭೀರವಾಗಿ ವಿಚಾರ ಮಾಡಲಿಲ್ಲ. ಆ ವಿಚಾರ ಹೇಗಿರಬೇಕು ಅಂತಂದ್ರೆ, ಯಾವ ಪ್ರಕಾರ ಶ್ರಾವಕನ ಆಚರಣೆ ನಾಳೆ ಮುನಿ ಇನ್ನೊಂದು ಗಳಿಗೆಲೆ ಮುನಿ ಆಗುವಂಥದ್ದು ಇದೆ ರೀ. ಯಾಕೆ ಅಂತಂದ್ರೆ ಅವನ ಜೀವನದ ಧ್ಯೇಯ ಅದುವೇ ಇದೆ ರೀ. ಹಾಗಾದ್ರೆ ನಮ್ಮ ಜೀವನ ಧ್ಯೇಯ ರಹಿತ ಇದೆ ಅಲ್ಲ. ನಮ್ಮ ಜೀವನದ ಧ್ಯೇಯ ಏನಿದೆ? ಇಷ್ಟ ಅದು 4 5 6 ದಶಕಗಳ ಆದರನೂ ಕೂಡ ನಮಗ ಅನೇಕ ವರ್ಷಗಳಿಂದ ಸಮಯ ಸಾರದಂಥ ಭರತ ಕ್ಷೇತ್ರದ ಭಗವಾನ್ ಸರ್ವಜ್ಞರ ವಿರಹವನ್ನು ಮರೆಯಿಸಿ ಬಿಡುವಂಥ ಸತ್ಶ್ರುತದ ಉಪಲಬ್ಧಿ ಆದರನೂ ಕೂಡ ಅದರ ಆಶ್ರಯ ಮಾಡುವಂಥ ಮಹತ್ ಭಾಗ್ಯ ಉದಯದೊಳಗ ಅನೇಕ ಕಾಲದಿಂದ ನಡೀತಾ ಇದ್ರನೂ ಕೂಡ ಈ ಕಾರ್ಯ ನಮ್ಮಲ್ಲೇ ಆಗಲಿಲ್ಲ. ಯಾವ ಕಾರ್ಯ? ಅದರಿಂದ ಇದಾಯಿತು. ಬರೀ ಇಷ್ಟ ರೀ ಪ್ರಭು. ಏನಿದೆ? ಯೋಗ್ಯ ಇದೆಯಲ್ಲ, ಉಪಕಾರಕ ಬುದ್ಧಿ ಇದೆಯಲ್ಲ, ಭಗವಂತನಿಂದ ನನಗೆ ಜ್ಞಾನ ಆಗ್ತಿದೆ, ಭಗವಂತನಿಂದ ಶಾಸ್ತ್ರದಿಂದ ನನ್ನ ಪರಿಣಾಮ ನಿರ್ಮಲ ಇರ್ತವೆ. ಎಲ್ಲ ಏನಿದೆ? ಅದೇ ಮಿಥ್ಯಾತ್ವದ ಅಂಶ ಇದೆ. ವಚನದ ವಿಭಾಗ ಬೇರೆ. ಅಂಚಳನೆ ಇಲ್ಲಿ ಹೇಳಿದ್ರೆ ಇಂಥ ಹೇಳಿಕೆಗಳು ಇದಾವೆ, ಆದ್ರೆ ಅಂಥದೇ ಪ್ರತೀತಿ ಅನ್ನೋ ಶಬ್ದ ಬಂತೇನಿಲ್ಲ. ಇಂಥ ಹೇಳಿಕೆಗಳ ಲೋಕದೊಳಗೆ ಇದಾವೆ, ಇರೋವ, ಆದ್ರೆ ಅಂಥದೇ ಪ್ರತೀತಿ ಮಿಥ್ಯಾದೃಷ್ಟಿ ಜೀವದ್ದ ಇರ್ತಿದೆ. ಯಾವ ಮಿಥ್ಯಾದೃಷ್ಟಿ ಜೀವದ್ದ? ಅರೆ ನಮಗ ಒಂದರಿಂದ ಇನ್ನೊಂದರೊಳಗೆ ಆಗ್ತಿದೆ. ಅವನಿಂದ ಇದಾಯ್ತು, ನನ್ನಿಂದ ಅವನಿಗೆ ಸಹಾಯ ಆಯ್ತು, ಬರೋಬ್ಬರಿ ಮಾಡಿನ ಅವನಿಗಿನ. ಇವೆಲ್ಲ ಏನದವ್ರಿ? ಏನದವ? ಮಿಥ್ಯಾತ್ವದ ಅಂಗ. ಅರೆ ನಿಮ್ಗ ಅಂಗವನ್ನ ತೋರಿಸ್ತಾ ಇದ್ದಾರೆ. ಆ ಮಿಥ್ಯಾತ್ವವನ್ನ ನಾವು ನೋಡ್ಕೊಳ್ಳುತ್ತಿದ್ದೇವೆ. ಆ ಮಿಥ್ಯಾತ್ವವನ್ನ, ಅರ್ಥಾತ್ ಮಿಥ್ಯಾತ್ವ ಕಾಣಿಸ್ತಿದೆ. ಎಂಥದ್ದಿದೆ? ಬೆಳಗಿದೆ, ಕಪ್ಪಗಿದೆ. ಮಿಥ್ಯಾತ್ವವನ್ನ ನಾವು ನೋಡೋದ ಅರ್ಥಾತ್ ಆ ಮಿಥ್ಯಾತ್ವದ ಸ್ವರೂಪ, ಅದರ ಸುದೀರ್ಘತೆ, ಅದರ ಕಾರ್ಯ ಯಾವ ರೀತಿ ನನ್ನನ್ನ ತಲ್ಲನಗೊಳಿಸಿದೆ, ನಿರಂತರ ಪರಾಧೀನ ಮಾಡಿಬಿಟ್ಟಿದೆ. ಇದರ ಲಕ್ಷ್ಯದೊಳಗೆ ತಗೊಳ್ಳೋದು ಅವಶ್ಯಕ ಇದೆ. ನಿನ್ನೆ ಬಹಳಷ್ಟು ಚರ್ಚೆ ಆದದ್ದಿದೆ ಹೊರಗಿಂದ. ಆದ್ರ ಒಳಗಿನ ಕಡೆಗೆ ಹೋಗಬೇಕಾದ್ರ ಹೊರಗಿನದರದ ನಿರರ್ಥಕತೆ, ಅರೆ ಬರೇ ನಿರರ್ಥಕತೆ ಇರ್ತಿತ್ತು ಅಂತಂದ್ರೆ ಒಂದು ವೇಳೆ ಮಾನ್ಯ ಮಾಡಬಹುದಾಗಿರ್ತಾರೆ. ಅಂಜುತಾಯಿ ಬರೇ ಹೊರಗಿನದ 2-3 ಕಲಶದೊಳಗೆ ಏನು ಹೇಳ್ರಿ? ಬರೇ ಬಾಹ್ಯ ಸಾಮಗ್ರಿ ಹೇಳಿದ್ರನ್ನೆಲ್ಲ. ಹಾಗಾದ್ರೆ ಹೊರಗಿನದರ ಬರೇ ನಿರರ್ಥಕತೆ ಇರ್ತಿತ್ತು ಅಂತಂದ್ರೆ ಒಂದು ವೇಳೆ ಮಾನ್ಯ ಮಾಡಬಹುದಾಗಿತ್ತು. ಆದ್ರೆ ಬರೇ ನಿರರ್ಥಕತೆ ಇಲ್ಲ. ನಮ್ಮ ಜೀವನದ ಸರ್ವಾಂಶದ ಸಂಹಾರ ಇದೆ. ಸರ್ವಾಂಶದಿಂದ ಸಂಹಾರ ಇದೆ. ಪ್ರಭು ಸಮಯ ಇರುವ ವೇಳೆದೊಳಗ ಎಚ್ಚೆತ್ತುಕೊಳ್ಳಲಿಲ್ಲ ಅಂತಂದ್ರ ನಮ್ಮನ್ನ ರಕ್ಷಣೆ ಮಾಡುವುದರಲ್ಲಿ ಜಗತ್ತಿನೊಳಗ 3 ಲೋಕದೊಳಗಂತೂ ಯಾರ ಸಮರ್ಥ ಇಲ್ಲ. ಇದು ಯಾವ ಕಾಲದೊಳಗೂ ಇಲ್ರಿ.
ಆದ್ರೆ ನನ್ನ ಸಾಮರ್ಥ್ಯನ ಬಿಟ್ಟು ಹೋದ ನಂತರ ಅನಂತ ಕಾಲ ಅಂಥ ಸಾಮರ್ಥ್ಯ ಸಿಕ್ಕುವುದಿಲ್ಲ. ಬರೀ ಕೂತ ತತ್ವ ನಿರ್ಣಯ ಮಾಡೋದಿದೆ ಬ್ರಹ್ಮಾನಂದನ್ನ. ಕೂತ ತತ್ವದ ನಿರ್ಣಯ ಮಾಡೋದಿದೆ. ಕೂತಂತಂದ್ರೆ ಪದ್ಮಾಸನದೊಳಗೆ ನೆಲದ ಮೇಲೇನು ಕುರ್ಚಿ ಮೇಲೆ. ಅರೆ ನಾವು ಶಬ್ದ ಮ್ಲೇಚ್ಛ ಎಷ್ಟದೇವ್ರಿ. ಇಲ್ಲಿ ಗಣಧರ ಶಬ್ದ ಹೇಳಿದಾರಲ್ಲ, ಅಲ್ಲಿಯೂ ನಮ್ಮ ಮ್ಲೇಚ್ಛತೆ ಇದೆ. ಒಂದು ಸ್ವಲ್ಪ ಈ ಕೂತ ಇದನ್ನು ಮೊದಲು ನೋಡೋದೇನು, ಗಣಧರ ಹೇಳಿದಾರ ಅದನ್ನು ಮೊದಲು ನೋಡೋಣ. ಗಣಧರರು ಹೀಗೆ ಮನ್ನಿಸುವುದಿಲ್ಲ ಅಂಥೇಳಿ ಹೇಳಿದಾರಲ್ಲ. ಹಾಗಾದ್ರೆ ಗಣಧರರ ಮಾತು ಯಾಕೆ ಹೇಳಿದರು? ಗಣಧರರ ಮಾತು ಇದರ ಸಲುವಾಗಿ ಹೇಳಿದರು, ನಮಗೆ ಸರ್ವಜ್ಞ ಪ್ರಭುವಿನ ಉಪದೇಶ ಇರ್ತಿದೆ ಅಲ್ಲ, ಅದು ನಿರಕ್ಷರ ಇರ್ತಿದೆ. ಅವರೆಲ್ಲಿ ಹೇಳ್ತಾರೆ ಈಗ ಅದು ಓಂ ಇರ್ತಿದೆ ಅಂಥೇಳಿ ನಾವು ಶಬ್ದ ಮ್ಲೇಚ್ಛ ಆಗ್ತೇವ್ರಿ. ಶಬ್ದದಿಂದ ಹೇಳಿದ್ದಾರೆ ಯಾರ? ಗಣಧರ ಹೇಳಿದ್ದಾರೆ. ಹೌದು ಅಥವಾ ಇಲ್ರಿ? ಹಾಗಾದ್ರೆ ಈ ಸತ್ಯ ಮಹಾವ್ರತಧಾರಿಯ ಸತ್ಯ ಎಷ್ಟು ಇದೆ ರೀ? ಸತ್ಯ ಮಹಾವ್ರತಧಾರಿಯ ವಚನದೊಳಗೆ ಉಪದೇಶದೊಳಗೆ ಸತ್ಯ ಎಷ್ಟಿದೆ? ಪರಿಪೂರ್ಣ ರೂಪದಿಂದ ಇದೆಯೋ ಅಥವಾ ಇಲ್ಲ? ಹಾಗಾದ್ರೆ ನಾವಿಲ್ಲಿ ಕೂತ ತತ್ವದ ನಿರ್ಣಯ ಮಾಡೋದಿದೆ. ಎಲ್ಲಿ ಕೂತ? ಇಲ್ಲಿ ಸ್ವಾಧ್ಯಾಯ ಮಂದಿರದೊಳಗೆ ನಮ್ಮ ಮನೆಯೊಳಗ ಎಲ್ಲಿ ಕೂತ? ಅರೆ ಉಪಯೋಗವನ್ನ ಸ್ವಭಾವದ ಹತ್ತಿರ ಸ್ಥಿರಗೊಳಿಸಿ. ಬೇಕಿಲ್ಲ ಬ್ರಹ್ಮಾನಂದನ್ನ, ಹೊರಗಿಂದ ಏನೂ ಬೇಕಿಲ್ಲ. ರಾಗಭಾವದಿಂದ ಹೇಳ್ತಾ ಇದ್ದೇನ್ರಿ ನಾ. ನಿಜವಾಗಿ ಸಮಯ ಬಾರದ ವಿನಃ ಯಾವ ಜೀವ ಕೂಡೋದು ಸಾಧ್ಯ ಇಲ್ಲ. ಸುತ್ತುವ ಭಾವ ಎಲ್ಲಿದೆ, ಅನ್ಯದ ದರ್ಶನದ ಭಾವ ಎಲ್ಲಿವರೆಗೆ ಇದೆ, ಅಲ್ಲಿವರೆಗೆ ನಿಜ ದರ್ಶನ ಕಾರ್ಯ ಉಳಿತಿದೆ. ಅಭಿಲಾಷೆ ಎರಡು ಕಡೆ ಕೆಲಸ ಮಾಡೋದಿಲ್ಲ. ಎರಡು ಕಡೆಗೆ ಕೆಲಸ ಮಾಡೋದಿಲ್ಲ. ಆಗಮದಲ್ಲಿ ಒಮ್ಮೆ ಹೇಳಿದಾರ್ರಿ, ಒಂದು ಖಡ್ಗ ಕೋಶದೊಳಗೆ ಎರಡು ಖಡ್ಗ ನಿಲ್ಲುವುದಿಲ್ಲ. ಯಾವನ ಹೃದಯದೊಳಗೆ ಹರಿನಾಕ್ಷಿ ವಾಸ ಮಾಡ್ತಾಳೋ, ಪರಮಾತ್ಮ ಪ್ರಕಾಶದೊಳಗೆ ಯೋಗಿಂದು ದೇವತೆ. ಯಾವನ ಹೃದಯದೊಳಗೆ ಹರಿನಾಕ್ಷಿ ವಾಸ ಮಾಡ್ತಾಳೋ ಅವನ ಹೃದಯದೊಳಗ ಮೋಕ್ಷ ಲಕ್ಷ್ಮಿ ಬರೋ ಸಾಧ್ಯ. ಮೋಕ್ಷ ಲಕ್ಷ್ಮಿಯ ಕುರಿತು ಅವನಲ್ಲಿ ರುಚಿ ಉತ್ಪನ್ನ ಆಗೋದು ಸಾಧ್ಯ. ಅರೆ ನಮಗೆ ಅಭ್ಯಾಸದ ರುಚಿ ಇದೆ, ನಮಗೆ ಕ್ರಿಯೆಯ ರುಚಿ ಇದೆ, ನಮಗೆ ಸಂಘದ ರುಚಿ ಇದೆ, ನಮಗೆ ಪ್ರಭಾವನೆಯ ರುಚಿ ಇದೆ, ಪ್ರಸಾರದ ರುಚಿ ಇದೆ. ಆದರೆ ಎಲ್ಲಿ ಯಾವುದರದ ಪ್ರಸಾರ ಆಗೋದು? ನಾವು ಬರೇ ಹೊರಗಿನದನ್ನ ನೋಡ್ತಾ ಇದ್ದೇವೆ. ಧರ್ಮದ ವಿರೋಧ ಮಾಡಬಹುದು. ಅರೆ ಧರ್ಮದ ವಿರೋಧ ಪ್ರಗಟ ರೂಪದಿಂದ ಆ ಬಿಟ್ಟಿ ದೇವನಿಗೆ, ಆ ಬಿಟ್ಟಿ ದೇವ ಮಾಡಿದೋ ಅಥವಾ ಇಲ್ರಿ ದಿಗಂಬರ ಮಹಾಮುನಿಗೆ, ನಮ್ಮ ಮಕ್ಕಳು ಧರ್ಮದ ವಿರೋಧ ಮಾಡಬಹುದು ಅಂಥೇಳಿ, ದ್ವೇಷ ಮಾಡಬಹುದು ಧರ್ಮಾತ್ಮರ ಕುರಿತು ಅಂಥೇಳಿ ನಮಗೆ ಭಯ ಇದೆ. ಆದ್ರೆ ಆ ದಿಗಂಬರ ಸಂತ ಆ ಬಿಟ್ಟಿ ದೇವ ಹೇಳಿದ, ಏನ ನೀವು ಹೀಗೆ ಮಾಡಿದ್ರಿ ಅಂತಂದ್ರೆ ನಾನೇನು ಮಾಡಬಹುದು ಅನ್ನೋದ್ರದ ಕಲ್ಪನಾ ಇಲ್ಲ ನಿಮಗೆ. ಮಂದಿರಗಳನ್ನೆಲ್ಲ ಕೆಡವಿದರೆ ಅದರಿಂದ ಅವರು ಸ್ವಲ್ಪ ಕೂಡ ಧೃತಿಗೆಡಲಿಲ್ಲ. ಯಾಕೆ ಅಂತಂದ್ರೆ ಅದು ವಸ್ತು ಸ್ವರೂಪ ಇದೆ ರೀ. ಯಾವುದು ವಸ್ತು ಸ್ವರೂಪ ಇದೆ? ಯಾವ ಒಂದು ಕೋಟಾಕೋಟಿ ಸಾಗರ ಸಂಸಾರದೊಳಗೂ ಉಳಿಯವಿದ್ದ ಅವ 363 ಮಿಥ್ಯಾಮತದ ಸ್ಥಾಪನೆ ಮಾಡಿದ. ಆವಾಗ ಆದಿದೇವರು ಎಷ್ಟು ಧೃತಿಗೆಟ್ರಿ, ಏನು ಮಾಡಿದ್ರು ಹೇಳ್ರಿ? ಅವರ ಆದಿದೇವ ಇದ್ರು, ಇವರು ಭಾವಲಿಂಗಿ ಸಂತಿದ್ರು. ನಮ್ಮ ಭೂಮಿಕೆಗೆ ಅದೆಲ್ಲ ಆಗೋದಿಲ್ಲ. ನಿಮ್ಮ ಭೂಮಿಕೆಗೆ ಅದೆಲ್ಲ ಆಗದಿದ್ರೆ ನೀವು ಅದೆಲ್ಲ ಹೇಗಾಗವ್ರಿಗೆ? ಹೌದು ಅಥವಾ ಇಲ್ಲ ಗೌರಣ್ಣವ್ರು? ನಮ್ಮ ಭೂಮಿಕೆ ಬೇರೆ ಮತ್ತು ಅವ್ರ ಭೂಮಿಕೆ ಬೇರೆ ಹೀಗಿದೆ ಅಂದ್ರೆ ಇರಲಿ. ಬಾಹ್ಯದ ಭೂಮಿಕಾ ಬೇರೆ ಇರಬಹುದು, ಕಷಾಯ ಚೌಕಡಿ ಮಿಥ್ಯಾತ್ವ ಇವೆಲ್ಲ ಬೇರೆ ಇರಬಹುದು. ಆದರೆ ಧರ್ಮ ಜ್ಞಾನದಿಂದ ಆಗ್ತಿದೆ, ಕಷಾಯ ಚೌಕಡಿಯ ಅಭಾವದಿಂದ ಆಗ್ತಿದೆ, ದಿಗಂಬರ ದೀಕ್ಷೆಯಿಂದ ಆಗ್ತಿದೆ. ಧರ್ಮ ಯಾವುದರಿಂದ ಆಗ್ತಿದೆ ರೀ? ಯಥಾರ್ಥ ಜ್ಞಾನದಿಂದಲ್ಲ. ಹಾಗಾದ್ರೆ ಆ ಯಥಾರ್ಥ ಜ್ಞಾನದ ಸಲುವಾಗಿ ಇನ್ನು ಯಾವುದರದ ದಾರಿ ಕಾಯೋದಿದೆ ನಮಗೆ? 80 ಅದು 84 ಅದು 85 ನಡೀತಂತ ಹೇಳೋದು. ಅರೆ ದೀರ್ಘ ಜೀವನದೊಳಗ ನಿರಂತರ ವೈರಾಗ್ಯದ್ದು ಪ್ರಸಂಗ ಅದಾವ. ವೈರಾಗ್ಯದ ಪ್ರಸಂಗ ಇಲ್ಲ, ಸಂಸಾರದ ಸ್ವರೂಪವನ್ನ ನಂಬುವ ಪ್ರಸಂಗ ಅದಾವ್ರಿ.
ಮೋಹಿ ಜೀವಕ್ಕ ದೀರ್ಘ ಜೀವನದೊಳಗ ದುಃಖ 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 ಕರ್ಮ ಪರಂಪರೆಗೆ ಪೋಷಣೆ 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 ಆಗ್ತದೆ. ಅದರ ದೀರ್ಘ ಜೀವನ ಎಲ್ಲಿದೆ ಅಲ್ಲಿ ಸಂಸಾರದ ಸತ್ಯತೆ ಅಂತರಂಗದೊಳಗ ದೃಢ ಆಗ್ತಾ ಹೋಗ್ಬೇಕು. ನಾನು ವ್ಯಕ್ತಿಯನ್ನು ಎತ್ತಿ ಹೇಳ್ತಾ ಇಲ್ಲ, ಅದರ ಸಂಬೋಧನೆ ಅಂತೂ ವ್ಯಕ್ತಿಯ ಸಲುವಾಗೇನ ಇದೆ ರೀ. ಸ್ತ್ರೀ ಪರ್ಯಾಯದೊಳಗಂತೂ ಉಪಯೋಗಿ ಆಗಲಿ ಅನ್ನುವ ಭಾವನೆಯಿಂದ, ಸ್ತ್ರೀ ಪರ್ಯಾಯದೊಳಗಂತೂ 3 ಯಾವ ಅವಸ್ಥೆ ಅದವಲ್ಲ, ಬಾಲ್ಯಾವಸ್ಥೆಯಲ್ಲಿ ತಂದೆಯ ಆಶ್ರಯ, ತರುಣಾವಸ್ಥೆಯಲ್ಲಿ ಪತಿ ಆಶ್ರಯ, ವೃದ್ಧಾವಸ್ಥೆಯಲ್ಲಿ ಮಗನ ಆಶ್ರಯ. ಇವು 3 ಹೊರಟೋದ ನಂತರ ಆಶ್ರಯ ಯಾವುದರ್ದ? ಒಂದು ಶುದ್ಧಾತ್ಮದ, ಒಂದು ಧರ್ಮದ, ಒಂದು ವೀತರಾಗ ಮಾರ್ಗದ, ಒಂದು ನಿಸ್ಸಂಗ ಮಾರ್ಗದ, ಒಂದು ವೈರಾಗ್ಯ ಮಾರ್ಗದನ ಹೌದು ಅಥವಾ ಇಲ್ರಿ? ಇನ್ನು ಮತ್ತಾವುದರೇ ಕಾರ್ಯ ಮಾಡೋದಿರ್ತೀರಿ. ಸಾಮಾಜಿಕ ಲೌಕಿಕ ನೀತಿಗಳನ್ನ ಕೂಡ ನಾವು ಮೀರಿ ನಿಲ್ಲುತ್ತಿದ್ದೆವು ಅಂತಂದ್ರ ನಾವು ನಮ್ಮನ್ನೇ ದುಃಖದ ಸಾಗರದೊಳಗೆ ತಳ್ಳುತ್ತಾ ಇದ್ದೇವೆ ಬುದ್ಧಿಪೂರ್ವಕ. ಪ್ರತ್ಯಕ್ಷ ಹೇಳಿದ್ರೂ ಇದೇ ಮಾತು ಹೇಳೋದಿದ್ರೆ ಆದ್ರೆ ಆ ಪ್ರಕಾರದ ಆರೋಗ್ಯಾದಿಗಳದ್ದ ಅನುಕೂಲತೆ ಇಲ್ಲ. ಸಾಧರ್ಮಿಗಳ ಜೀವನದೊಳಗೆ ಪ್ರಸಂಗ ಬಂದ ನಂತರ ಸಂಸಾರದ ಸ್ವರೂಪವನ್ನ ಅವರಿಗೆ ಸ್ಪಷ್ಟ ಮಾಡಿಸಿಕೊಟ್ಟ ವಿರಕ್ತಿಯ ಮಾರ್ಗದೊಳಗೆ ಸಾಗುವ ಹಾಗೆ ಪ್ರಯತ್ನ ಮಾಡೋದೇ ಸಾಧರ್ಮೀಯ ಕರ್ತವ್ಯ ಇದೆ. ಏನಿದೆ ಹೇಳ್ರಿ, ಸ್ತ್ರೀ ಪರ್ಯಾಯದೊಳಗೆ ಮತ್ತ ಇಂಥ ಜಿನವಾಣಿ ಲಭಿಸಿದ ನಂತರ ಪತಿ ಇರುವೆಳದೊಳಗನು ಪುತ್ರ ಇರುವೆಳದೊಳಗನು ಕೂಡ ಮಹಾಸತಿಯರ ಧರ್ಮದಾಶ್ರಯ ಮಾಡಿ ಸ್ತ್ರೀ ಪರ್ಯಾಯದ ವಿಚ್ಛೇದ ಮಾಡಿ ಹೋದರು. ಅದು ಆ ಕಾಲ ಇತ್ತು. ಯಾವ ಕಾಲ? ಬಲಗಾಲಲ್ಲಿ ಎಡಗಾಲ್ರಿ. ಯಾವ ಕಾಲ ಏನು ಮಾಡ್ತಿದೆ? ಜೀವನಿಗೆ ಬೇಕಾಗಬೇಕ್ರಿ. ಕಾಲ ಏನು ಮಾಡ್ತಿದೆ? ಅವ್ರ ಕಥೆ ಕೇಳಿ ಈ ಕಾಲದವ್ರು ಏನು ಮಾಡೋದಿದೆ? ಆನಂದ ಮಾಡೋದಿದೆ, ಮನೋರಂಜನೆ ಮಾಡೋದಿದೆ. ಏನು ಮಾಡೋದಿದೆ? ಅದಕ್ಕೆ ಹೇಳಿತು, ಸತ್ಯದ ಜ್ಞಾನ ಆಗೋದ ಈ ಜೀವಕ್ಕೆ ಅನಂತ ಬಾರಿ ಸಂಭವಿಸಿದೆ, ಆದರೆ ಸತ್ಯದ ಸ್ವೀಕಾರ ಇದುವರೆಗೆ ಆಗಲಿಲ್ಲ. ಅದನ್ನು ಮಾಡೋದಿದೆ ರೀ. ಜೀವನ ನಮ್ಮ ಮೇಲೆ ನೈಸರ್ಗಿಕವಾಗಿನ ಉಪಕಾರ ಆಗುವಂಥ ನಿಮಿತ್ತಗಳ ಎಷ್ಟು ಇರುವೆಳೆದೊಳಗೂ ಕೂಡ ಜೀವನ ದೀರ್ಘ ಇದೆ. ಇದುವೇ ಉಪಕಾರಗಳೇ ಎಲ್ಲಕ್ಕಿಂತ. ಯಾವುದರ ಸಲುವಾಗಿ ಇನ್ನೂ ಆಗಿಲ್ಲ ಮಾಡ್ಕೊಳ್ಬೇಕು. ಏನ? ತನ್ನ ಕಾರ್ಯವನ್ನ, ತನ್ನ ನಿರ್ಣಯ. ತಾನು ಯಾರು ನಾನೆಲ್ಲಿಂದ ಬಂದೆವೆ ಎನ್ನ ರೂಪವು ಏನಿದೆ? ನಾನು ಯಾರ? ನಾನು ತ್ರಿಕಾಲಿ ವಸ್ತು ರೀ. ನಾನು ಜೀವ ಅನ್ನೋದಿಲ್ಲ, ನಾನು ತ್ರಿಕಾಲಿ ವಿದ್ಯಮಾನ ವಸ್ತು. ಎಲ್ಲಿಂದ ಬಂದೆ? ಎಲ್ಲಿಂದ ಬಂದೆ? ಅಕ್ಷರದ ಅನಂತವಾ ಭಾಗ ಜ್ಞಾನ ಸಾಮರ್ಥ್ಯ ಇರುವಂಥ ನಿಕೃಷ್ಟ ಸ್ಥಾನದಿಂದ ಎದ್ದು ಬಂದಿದೆ. ಯಾರು ನಾನೆಲ್ಲಿಂದ ಬಂದೇವೆ? ನನ್ನ ರೂಪವು ಏನಿದೆ? ನನ್ನ ರೂಪ ಏನಿದೆ? ನನ್ನ ರೂಪ ಏನು? ಇಲ್ಲಿ ಬಂದ ಮೇಲೆ ನನ್ನ ರೂಪದ ನಿರ್ಣಯ ಆಗಲಿಲ್ಲ, ಆ ರೂಪದ ಕಾರ್ಯ ಆಗಲಿಲ್ಲ. ರೂಪ ಏನಿದೆ? ಜ್ಞಾನ ಇದೆ. ನನ್ನ ರೂಪ ಏನು? ಜ್ಞಾನ. ಹಾಗಾದ್ರೆ ಆ ಜ್ಞಾನದ ನಿರ್ಣಯ ಆಗಲಿಲ್ಲ ಅಂತಂದ್ರೆ
ನಮ್ಮ ಜೀವನಕ್ಕೆ ಅದು 80 ವರ್ಷದ್ದರೇ ಇರಲಿ, ಬೇಕಾದರೆ 800 ವರ್ಷದ್ದರೇ ಇರಲಿ, ಯಾವ ಅರ್ಥನೂ ಸಿಕ್ಕುವುದಿಲ್ಲ. ಬ್ರಹ್ಮದತ್ತ ಚಕ್ರವರ್ತಿಯ ಉದಾಹರಣೆ ನಮ್ಮ ಎದುರಿಗಿದೆ. ಒಂದು, ಅವೇನೂ ಮಾಡಿರಲಿಲ್ಲ, ಬರೀ ಪುಣ್ಯದಿಂದ ಪ್ರಾಪ್ತವಾದಂಥ ವೈಭವವನ್ನು ಬಿಟ್ಟುಕೊಡಲಿಲ್ಲ. ಅದೇ ಬಿಟ್ಟುಕೊಡೋದು ಬಹಳ ಅವಶ್ಯಕ ಇದೆ ರೀ. ಬಿಟ್ಟುಕೊಡೋದು ಬಹಳ ಅವಶ್ಯಕ ಇದೆ. ಎಲ್ಲಿ ಬಿಟ್ಟುಕೊಡೋದು? ನಂದನ್ನುವ ಮನ್ನನೆ ಬಿಟ್ಟುಕೊಡೋದು. ಮನ್ನನೆ ಹೊರಟು ಹೋದ ನಂತರ ಅದರ ಸಂಯೋಗ ಎಷ್ಟು ಕಾಲ ಉಳಿಯೋದಿದೆ ರೀ? ಅಥವಾ ಅದರ ಸಂಯೋಗದೊಳಗೆ ಎಷ್ಟು ಕಾಲ ಇರುವ ಸಾಧ್ಯತೆ ಇದೆ ಹೇಳಿ? ಮನ್ನನೆ ಬಿಟ್ಟು ಹೋದ ನಂತರ ಅದರ ಸಲುವಾಗಿ ಆ ಯಾವುದು ಪುಣ್ಯೋದಯದಿಂದ ಲಭಿಸಿತ್ತು, ಪಾಪೋದಯದೊಳಗೆ ಕೂಡ ಜೀವಿ ಎಚ್ಚೆತ್ತುಕೊಳ್ಳುವುದಿಲ್ಲ ಅಂತಂದ್ರೆ ಪುಣ್ಯೋದಯದೊಳಗೆ ಎಚ್ಚೆತ್ತುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ಬ್ರಹ್ಮದತ್ತ ಚಕ್ರವರ್ತಿ ಏನು ಮಾಡಿದ ಹೇಳಿದ್ರೆ, ಸ್ತ್ರೀರತ್ನದೊಳಗೆ ವಿಮೋಹಿಸಿದ್ದ. ಸ್ತ್ರೀರತ್ನದೊಳಗಲ್ಲ, ಯಾವುದು ಇಂದ್ರಿಯ ಭೋಗ ಸಾಮಗ್ರಿಗಳು ಅರ್ಥಾತ್ ಬಾಹ್ಯ ಸಾಮಗ್ರಿಗಳು, ಅದರಲ್ಲಿ ಅವೇನಿದ್ದ ಸ್ನೇಹ ಸ್ನೇಹ ಸ್ನೇಹ. ವಿಚಾರ ಮಾಡೋದು ಎಂಥ ಸರಳ ಭಾವ, ಎಂಥ ದುಃಖಕ್ಕೆ ಕಾರಣ ಆಗ್ತಿದೆ. ಎಂಥ ಸರಳ ಭಾವ. ಅರೆ, ದೇವನ ಸಾನ್ನಿಧ್ಯದೊಳಗಿದ್ದ, ಶಾಸ್ತ್ರದ ಸಾನ್ನಿಧ್ಯದೊಳಗಿದ್ದು ಕೂಡ ಯಾವ ಜೀವ ದೇವರ ಸಂದೇಶವನ್ನು, ಶಾಸ್ತ್ರದ ಉಪದೇಶವನ್ನು ತಿಳ್ಕೊಳ್ಳುವ ಸಲುವಾಗಿ ತನ್ನ ಅರ್ಹತೆಯನ್ನು ಬೆಳೆಸಿಕೊಳ್ಳುವುದಿಲ್ಲ, ಆ ಜೀವಕ್ಕ ಇಂಥ ಮಹಾಭಾಗ್ಯದಿಂದ ಸಿಕ್ಕಿರುವ ವೀತರಾಗ ಭಗವಂತನ ಸಾನ್ನಿಧ್ಯ ಮತ್ತು ಜನವಾಣಿಯ ಉಪಲಬ್ಧಿ ಏನಾಗ್ತಿದೆ ರೀ? ಏನಾಗ್ತಿದೆ? ಅವನ ಅನಂತ ದುಃಖಕ್ಕ ಯಾವುದೋ ಒಂದು ರೀತಿಯಿಂದ ನಿಮಿತ್ತ ಆಗ್ತಿದೆ. ಅದೇ ಕಾರ್ಯ ಉಪಾದಾನದೊಳಗೆ ಹೇಗೆ ಆಗ್ತಿದೆ, ಹಾಗೆ ನಿಮಿತ್ತದ ಮೇಲೆ ಆರೋಪ. ಏನು ಹೇಳುವುದು? ತನ್ನಲ್ಲೇ ತಾನು ಕೂಡುವುದಿದೆ ರೀ. ಬುದ್ಧಿ ಇನ್ನೂ ಗೌರಣ್ಣವರು ತಮ್ಮಂಥವರು ಬುದ್ಧಿ ಇನ್ನೂ ಯೋಗ್ಯ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇರುವ ವೇಳೆದೊಳಗ ಅದನ್ನು ಯೋಗ್ಯ ಸ್ಥಾನದ ಕಡೆಗೆ ಕೊಂಡೊಯ್ಯೋದ್ರೆ ಅಯೋಗ್ಯದೊಳಗೆ ಬಿದ್ದು ಹೋಗ್ತಾ ಇದೆ. ಅನಂತ ಕಾಲದಿಂದ ಬಿದ್ದು ಹೋಗ್ತಾ ಇದೆ, ಕೈ ತಪ್ಪಿ ಹೋಗ್ತಾ ಇದೆ. ಈಗ ಕೂಡ ಎಷ್ಟು ಹಿಡ್ಕೊಂಡ್ರೂ ಕೂಡ ಅದರ ಮೇಲೆ ನಿಯಂತ್ರಣ ಉಳಿತಾ ಇಲ್ಲ. ಅದನ್ನು ಏನಾದರೂ ಮಾಡಿ ಯೋಗ್ಯ ಸ್ಥಾನದ ಸನ್ಮುಖ ಮಾಡುವುದಿದೆ. ಹೀಗೆ ಅನಂತ ಪುರುಷಾರ್ಥದಿಂದನ ಅನಂತ ಜೀವರುಗಳ ಇಂದ ಅಶರೀರಿ ಸಿದ್ಧದಶೆಗೆ ಪ್ರಾಪ್ತ ಆಗಿದ್ದಾರೆ. ಅನಂತ ಪುರುಷಾರ್ಥ ಯಾವಾಗ ಮಾಡೋದಿದೆ? ಮಾರ್ಗ, ದಿಕ್ಕ, ರುಚಿ, ದಶೆ ಬದಲಾಗುವ ಸಮಯದೊಳಗೆ ಮಾಡೋದಿದೆ. ಅದರ ಸಲುವಾಗಿ ಮಾಡಬೇಕಾಗ್ತಿದೆ. ಸಂಸಾರದ ರುಚಿ, ದೇಹದ ವ್ಯಾಧಿ, ಸಂಯೋಗದ ಅಭಿಲಾಷೆ ಇವೆಲ್ಲ ಅದಾವನರಿ. ಅವುಗಳನ್ನು ನಾವಾಗಿ ಅವುಗಳ ಸ್ವರೂಪ ಪರಿಚಯದ ಪೂರ್ವಕ ಬಿಟ್ಟುಕೊಡೋದು ವಿನಃ ನಮ್ಮ ಕಲ್ಯಾಣ ಮಾರ್ಗ ಸಂಭವ ಇಲ್ಲ. ಗ್ರಂಥಗಳನ್ನು ಸಾಕಷ್ಟು ಓದಿಸಿದರನೂ ಕೂಡ ತಿಳ್ಕೊಂಡ್ರನೂ ಕೂಡ ತಿಳಿಸಿಕೊಟ್ರನೂ ಕೂಡ ಗ್ರಂಥದ ಸಾಗರದಿಂದ ಕೂಡ ತನ್ನ ಜ್ಞಾನವನ್ನ ಜ್ಞಾನ ಸಾಗರದ ಕಡೆಗೆ ಒಯ್ಯಲಿಲ್ಲ ಅಂತಂದ್ರೆ ಏನು ಉಪಯೋಗ ಇದೆ? ಗ್ರಂಥದ ಸಾಗರದ ಕ್ಷಣಿಕ ಇದೆ, ಅನಿತ್ಯ ಇದೆ ಪ್ರಭು. ಅನಿತ್ಯನೂ ಇದೆ, ಅಶರಣನೂ ಇದೆ. ಗ್ರಂಥದ ಸಾಗರ ಶಬ್ದದ ಆಡಂಬರ, ಶಬ್ದದ ಜಾಲರೆ, ಅದನ್ನ ಆಗಮಕಾರರ ಶುಷ್ಕ ಜ್ಞಾನ ಅಂತ ಹೇಳಿದ್ದಾರೆ. ಶುಷ್ಕ ಜ್ಞಾನದೊಳಗೆ ಯಾವಾಗೂ ಯಾವುದೇ ಪ್ರಕಾರದ ಸುಖರೂಪದ ರಸ ಒಸರಿಸೋದ ಸಾಧ್ಯ ಅದಕ್ಕೆ ಜ್ಞಾನವನ್ನ ಆಗಮದ ಸಾಗರದಿಂದ, ಶುಷ್ಕ ಜ್ಞಾನದಿಂದ, ಆಡಂಬರದ ಜ್ಞಾನದಿಂದ
ಸಹಜ ಜ್ಞಾನ ಸಾಗರನಾದಂಥ ಅರೂಪಿ. ಅರೆ, ಈ ಅರೂಪಿ ಅನ್ನುವಂಥ ಶಬ್ದ ಏನಿದೆ ಅಲ್ಲ, ಅದರ ಮರ್ಮ ನಮಗೆ ಲಕ್ಷ್ಯಗಳು. ಅರೂಪಿ ಆತ್ಮನ ರುಚಿ ಉಂಟಾಗ್ತಾ ಇದ್ದ ಹಾಗೆ ರೂಪಿ ಪದಾರ್ಥಗಳ ಆಸಕ್ತಿ ಹೋಗಬಹುದು ಅಥವಾ ಇಲ್ಲ. ಎಂಥ ವಿರುದ್ಧ ಇದೆ ರೀ. ಭಾಷ್ಯ ಏನಿದೆಯೋ ಅದೆಲ್ಲ ರೂಪಿ ಇದೆ ರೀ, ಎಲ್ಲ ರೂಪಿ. ಹಿಂದೆ ಹೇಳಿದ್ದಿತ್ತು, ಇಂದ್ರಿಯ ವಿಷಯ ರೂಪಿ. ಇಂದ್ರಿಯಗಳ ರೂಪಿಯನ್ನೇ ಗ್ರಹಣ ಮಾಡ್ತವೆ. ಹಾಗಾದ್ರೆ ಅರೂಪಿಯ ಜ್ಞಾನ ನಮಗ ಆಯ್ತು. ಅರೂಪಿ ಪದಾರ್ಥದ ಅಂತಃತತ್ವದ ಈ ಕಲಶ ಆರಂಭ ಆಗುತ್ತಿಂತ ಮೊದಲು ಬಂದದ್ದು ಇದೆ. ಏನ? ಒಳಗಿದೆ. ಆತ್ಮ ಒಳಗಿದ್ದಾನೆ, ತಾನು ಒಳಗಿದ್ದೇನೆ. ಒಳಗ ಸೂಕ್ಷ್ಮ ಮತ್ತು ಅರೂಪಿ. ಒಳಗ. ಹಾಗಾದ್ರೆ ಒಳಗಿನದರ ಮಹಿಮೆ ಬಂದ ನಂತರ ಹೊರಗಿನದರ ಮಹಿಮೆ ಅದು ಎಷ್ಟು ಬರ್ತಿದೆಯೋ ಅಷ್ಟಿದು ಬಿಟ್ಟು. ಅರೂಪಿ ತತ್ವ ನಾನನ್ನೋದು ಬಂದ ನಂತರ ಈ ರೂಪಿ ದೇಹದೊಳಗಿಂದ, ರೂಪಿ ಇಂದ್ರಿಯ ವಿಷಯಗಳೊಳಗಿಂದ ರುಚಿ ಕಮ್ಮಿ ಆಗುವುದಿಲ್ಲ. ಹೀಗೆ ಸಂಭವನೆ ಇಲ್ರಿ. ಒಂದು ಅಂಶ ರುಚಿ ಆ ಕಡೆ ಕಾರ್ಯ ಮಾಡಿತು ಅಂತಂದ್ರೆ ಒಂದು ಅಂಶ ಇಲ್ಲೇದು ಕಮ್ಮಿ ಆಗ್ತಿದೆ. ಒಂದು ಅಂಶ ಕಮ್ಮಿ ಆಯಿತು ಅಂತಂದ್ರೆ ಏನಾಗ್ತಿದೆ? ಅದರ ಅಖಂಡತೆಗೆ ಬಾಧೆ ಬಂತಲ್ಲ. 99 ರೂಪಾಯಿ ಇದ್ರೆ 100 ನೋಟ್ ಯಾರು ಕೊಡ್ತಾರೆ? ಹಾಗಾದ್ರೆ ಒಂದು ಅಂಶ ಇದರೊಳಗಿನ ರುಚಿಯನ್ನ, ಅರೆ ನಾವು ಅದನ್ನು ವಿಕಲ ಮಾಡಬೇಕಾಗಿದ್ರೆ, ಅದು ಯಾವ್ದು ಅಖಂಡ ಇದೆ, ಪರಿಪೂರ್ಣ ಇದೆ ಅಲ್ಲ, ಅದನ್ನು ವಿಕಲ ಮಾಡಬೇಕಾಗಿದೆ ರೀ. ಯಾವುದನ್ನ? ಭಾಷ್ಯದ ರುಚಿಯನ್ನ, ಭಾಷ್ಯದ ಆಸಕ್ತಿಯನ್ನ. ಅದು ವಿಕಲ ಆಗಬೇಕಾಯಿತು ಅಂತಂದ್ರೆ ಒಂದೇ ಒಂದು ಉಪಾಯ ಇದೆ. ಇಡೀ ವಿಶ್ವದ ಭಾಷ್ಯ ಸಾಮಗ್ರಿಗಳಿಗೆ ಪ್ರತಿಸ್ಪರ್ಧಿಯಾಗುವಂಥ ಯಾವ ಅಂತಃತತ್ವ, ಅರೂಪಿ ಚೈತನ್ಯ ಸೂಕ್ಷ್ಮ ತತ್ವ ಇದೆಯಲ್ಲ, ಅದರದ್ದು ಒಂದು ಅಂಶದಿಂದ ರುಚಿ ನಮ್ಮಲ್ಲೇ ಉತ್ಪನ್ನ. ಅಲ್ಲಿ ಒಂದು ಅಂಶ ಆಯ್ತು ಅಂತಂದ್ರೆ ಇಲ್ಲೇನಾಗ್ತಿದ್ದೀರಿ? ಇದು ವಿಕಲ ಆಗ್ತಿದ್ದೀರಿ. 99 ಉಳಿತ್ರಿ ಇದ ಲೆಕ್ಕದ ಪ್ರಕಾರ. ಅಂದ್ರೆ ವಿಕಲ ಆಯ್ತು, ಅಖಂಡತೆ ಉಳಿಲಿಲ್ಲ, ಇದ್ರೊಳಗ ಪರಿಪೂರ್ಣತೆ ಉಳಿಲಿಲ್ಲ. ಹಾಗಾದ್ರೆ ಅದು ಇದೆಯಲ್ಲ, ಅದೇನಾಗ್ತಿದೆ? ಚದುರಿ ಹೋಗ್ತಿದೆ, ಬಿದ್ದು ಹೋಗ್ತಿದೆ, ಪುಡಿ ಪುಡಿಯಾಗಿ ಹೋಗ್ತಿದೆ. 99 ರೂಪಾಯಿ ಅದಾವೆ. 100 ಇತ್ತು ಅಂತಂದ್ರ ಅಲ್ಲಿ ಯಾರೇ ಯಾವುದ್ರೆ ಸಣ್ಣ ವಸ್ತು ತಗೊಂಡ್ರೆ ಚೇಂಜ್ ಇಲ್ಲ ಅಂತ ಹೇಳಿ ಹೇಳಿದ್ರೆ ವಾಪಸ್ ಬರಬಹುದು. ಮತ್ತು ಅವು ಚೂರಿದ್ದು ಅಂದ್ರೆ ಕೊಡ್ಕೊಂತಾನೆ ಬರೋಲ್ಲ. ಹೌದು ಅಥವಾ? ಹಾಗೆ ಆ ಪರದ ರುಚಿ ಏನಿದೆಯಲ್ಲ, ಒಂದು ಅಂಶ ಕಮ್ಮಿ ಆಯಿತು ಅಂತಂದ್ರೆ ಅದ ವಿಕಲ ಆಯಿತು, ಅದು ಅಸಮರ್ಥ ಆಯಿತು. ಅದು ನಿಯಮದಿಂದ ಏನಾಗ್ತಿದೆ? ಬಿಟ್ಟು ಹೋಗ್ತಿದೆ, ಚೆಲ್ಲಿ ಹೋಗ್ತಿದೆ, ಬಿದ್ದು ಹೋಗ್ತಿದೆ, ನಷ್ಟ ಆಯಿತು. ಅದರ ಪ್ರಾರಂಭ ಎಲ್ಲಿ ಆಗಬೇಕು? ಇಲ್ಲೇ ಇಲ್ಲೇ ಇದೇ ಭಾವದೊಳಗೆ. ಅರೆ ಸಂಯೋಗವನ್ನ ಧರ್ಮದ ಸಲುವಾಗಿ ಕೂಡ, ತತ್ವದ ಉಪಲಬ್ಧಿಯ ಸಲುವಾಗಿ ಕೂಡ ಸಂಯೋಗದ ರುಚಿ ಸಂಪೂರ್ಣ ಬಿಡಬೇಕಾಗ್ತಿದೆ. ಸಂಯೋಗ ಇರೋದ ಬಿಡೋದ ನಮ್ಮ ಕೈಯೊಳಗಿನ ಮಾತಲ್ರಿ. ದೇವಶಾಸ್ತ್ರಗಳದ್ದು ಕೂಡ, ಸಾಧರ್ಮಿಗಳದ್ದು ಕೂಡ ಸಂಯೋಗದ ಅಭಿಲಾಷೆ ಇದೆಯಲ್ಲ, ಅದರ ಸ್ವಭಾವದ ಮಹಿಮೆ ವರುಣ ಕೊಡೋದಿಲ್ರಿ. ನೀವು ನಂಬರೇಬೇಕಾದ್ರೆ ಬಿಡ್ರಿ. ಸಂಯೋಗದ ರುಚಿ ಏನಿದೆ ಅಲ್ಲ ವಿಜಯ್ ಭಾಯಿ, ಸಂಯೋಗ ಇರೋದ ಅಥವಾ ಸಂಯೋಗವನ್ನು ಬಿಟ್ಟು ಕೊಡೋದ ಮಾತಿಲ್ಲ. ಯಾಕೆ ಅಂತಂದ್ರೆ ಅದು ಜೀವದ ಅಧೀನ ಇಲ್ಲ. ಇದನ್ನ ನಂಬೋದಿಲ್ರಿ ಜೀವ. ಯಾವ ಯಾವ ಕಲ್ಯಾಣದ ಮಾತದವೋ ಅವೆಲ್ಲವೂ ಸ್ಪಷ್ಟ ಇದಾವೆ, ಪ್ರಗಟ ಇದಾವೆ, ಅವ್ಯಕ್ತ ಯಾವೂ ಇಲ್ಲ.
ಆದರೆ ನಂಬೋದಿಲ್ಲ ಈ ಜೀವ. ಯಾವುದು ಇಲ್ಲವೋ ಅದನ್ನೇ ನಂಬುತ್ತಿದ್ದೀರಿ. ಏನು ಹೇಳಿತು? ಸಿದ್ಧಾಂತದ ಬುದ್ಧಿಯೊಳಗೆ ಸ್ಥಿರವಾಗಿ ಇರಿಸಿಕೊಳ್ಳುವಂಥ ಮಾತು ಏನ? ಸಂಯೋಗದ ರುಚಿ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಸ್ವಭಾವ ತಿಳಿದು ಬರುತ್ತಾನೆ. ವಿರೋಧಿ ಇದೆ ರೀ ಅದ. ಸಂಯೋಗ ಬುದ್ಧಿ ಸ್ವಭಾವದ ವಿರೋಧಿ ಇದೆ. ಧರ್ಮ ಬೇರೆ ಇದೆ. ಧರ್ಮದ ಕಥನ ಕೇಳುವುದರಿಂದ ಧರ್ಮ ಆಗುವುದಿಲ್ಲ. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದೊಳಗೆ ಹೋಗಿದ್ದ ನಂತರ ಧರ್ಮ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಧರ್ಮ ಹೊರಗಿಂದ ಬರುವಂಥದ್ದಲ್ಲವೇ ಅಲ್ಲ. ಧರ್ಮೀಯ ಆತ್ಮ, ಧರ್ಮದ ಸಾಕಾರ ಮೂರ್ತಿ. ಅರೆ ಎಷ್ಟು ವಿರೋಧ ಆಯ್ತ್ರಿ ಅವಂದ, ಎಷ್ಟು ವಿರಾಧನೆ ಆಯಿತು. ಕ್ಷೇತ್ರ, ಸಿದ್ಧ ಕ್ಷೇತ್ರ, ಪವಿತ್ರ ಯಾವ ಆಯತನ, 6 ಆಯತನ ಹೇಳಿದ್ದಾರೆ, ನವದೇವತಾ ಹೇಳಿದ್ದಾರೆ. ಅವು ಎಲ್ಲ ಏನದವು? ಎಲ್ಲ ಏನದವು? ಎಲ್ಲ ಸಂಯೋಗ ರೂಪದ ವಸ್ತು, ಬಾಹ್ಯ ಪದಾರ್ಥದವ್ರೆ. ಹಾಗಾದ್ರೆ ಬಾಹ್ಯ ಪದಾರ್ಥದ ಕಡೆಗೆ ಈ ಜೀವದ ಎಷ್ಟು ರುಚಿ ಇದೆಯೋ ಅಷ್ಟು ಸ್ವಭಾವದ ವಿಚಾರ ಅಥವಾ ಸ್ವರೂಪ ತಿಳಿಯುವುದರಲ್ಲಿ ಬಾಧೆ ಇದೆ. ಅದ ಬಾಧೆ, ವಿಘ್ನ, ವಿಪತ್ತು ಅಂಥೇಳಿ ಈ ಜೀವಕ್ಕ ಇದುವರೆಗೆ ಧರ್ಮದ ಸ್ವರೂಪೇನ ಅನ್ನೋದು ಲಕ್ಷ್ಯದೊಳಗೆ ಬರಲಿಲ್ಲ. ಎಲ್ಲ ಕ್ರಮ ನಿಯಮಿತಿ ಇದೆ. ಏನಾಯ್ತು? ಇದೆ ತಿಳಿತ್ರಿ ನಮಗ. ನಾನು ಚೈತನ್ಯ ಸ್ವರೂಪದ ಆತ್ಮ ಇದ್ದೇನೆ, ಈ ಎಲ್ಲ ಸಂಯೋಗ ನನ್ನೆಂದು ಇದೆ. ಇಷ್ಟು ವಿಕಲ್ಪ ಮಾಡಿದರೆ ಅಥವಾ ಇಷ್ಟು ವಚನ ಕೇಳಿದರೆ ನಮಗೇನು ಸಂಯೋಗದ ಸ್ವರೂಪ ತಿಳಿತೇನೆ, ಸ್ವಭಾವದ ಸ್ವರೂಪ ತಿಳಿತೆ? ಏನು ತಿಳಿತಾರೆ? ಅದರ ಸಲುವಾಗಿ ಪ್ರತ್ಯಕ್ಷ ಕಾರ್ಯ ಆಗೋದು ಅವಶ್ಯಕ ಇದೆ. ಏನ? ಸಂಯೋಗವನ್ನು ನೋಡುವುದನ್ನು ನಿಲ್ಲಿಸಬೇಕು. ಸ್ವಭಾವವನ್ನು ನೋಡುವ ಸಲುವಾಗಿ ಯಾವ ರೀತಿ ನೋಡಲಿಕ್ಕೆ ಹೇಳಿದಾರೋ ಆ ಪ್ರಕಾರದ ಪ್ರಯತ್ನ, ಉದ್ಯಮ, ಪ್ರತ್ಯಕ್ಷ ಆರಂಭ ಆಗಬೇಕು. ಪ್ರತ್ಯಕ್ಷ ತಾನ ಕಾರ್ಯ ಮಾಡದ ವಿನಃ ತನ್ನ ಕಾರ್ಯ ಆಗೋದಿಲ್ಲ. ಹೀಗೆ ಸಂಯೋಗ ವಿಯೋಗಗಳ ಚಕ್ರದೊಳಗ ಈ ಜೀವ ಜನ್ಮ ಮರಣಗಳನ್ನ ಮಾಡ್ತಾ ಮಾಡ್ತಾ, ಸಂಯೋಗಗಳನ್ನ ನಂಬತಾ ಸ್ವಭಾವವನ್ನು ತಿಳ್ಕೊಳ್ಳುವ ಅವಸರ ಎಂದಾದರೂ ಒಮ್ಮೆ ಏನು ಪ್ರಾಪ್ತ ಆಗಿರ್ತಿದೆ, ಅದನ್ನ ಅದೇ ಅಭ್ಯಾಸದ ಮೂಲಕ ಕಳ್ಕೊಂಡು ಜೀವನಿಗೆ ಧರ್ಮದ ಲಾಭ ಆಗೋದು, ಮೋಕ್ಷ ಮಾರ್ಗದ ಉಪಲಬ್ಧಿ ಆಗೋದು ಅನಂತ 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 ಕಾಲದಲ್ಲಿ ಅಸಾಧ್ಯ ಆಗಿ ಹೋಗಿದೆಯಲ್ಲ. ಆ ಕಾರ್ಯದ ಸಲುವಾಗಿ ಎಷ್ಟು ಸಾವಧಾನತೆ ಬೇಕು, ವಿಚಾರ ಮಾಡೋದು ಎಷ್ಟು ಸಾವಧಾನತೆ ಬೇಕು. ಶಾಸ್ತ್ರದ ಶಬ್ದಗಳನ್ನ ಅರ್ಥ ಮಾಡೋದು ಸುಲಭ ಬಹಳ ಇದೆ ರೀ, ಅದರ ಮಹಿಮಾ ಮಾಡೋದು ಅವಶ್ಯಕನೇ ಇಲ್ಲ. ಆದ್ರ ಆ ಅರೂಪಿ ಚಿನ್ಮಾತ್ರ ನಿಜ ತತ್ವದ ಅಂತಃತತ್ವದ ಒಂದು ಮಹಿಮಾ ಬಹಿರ್ಮುಖ ಜ್ಞಾನಕ್ಕೆ ಬರುವುದ ಎಷ್ಟು ಕಷ್ಟ ಇದೆ. ಹೀಗೆ ಆಗೋದು ಘಟನೆಗಳ ಆಗ್ತವೆ ಮತ್ತು ಕಾಲಾಂತರದಿಂದ ವಿಸ್ಮರಣೆಗೆ ಹೋಗ್ತವೆ, ಭೂತಕಾಲದೊಳಗೆ ವಿಲೀನಾಗಿ ಹೋಗ್ತವೆ. ಅರೆ ಹಾಗೆ ಹೋಗಿದ್ದಾವೆ ಜೀವನದೊಳಗೆ ಅನೇಕ 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 ಪ್ರಕಾರದ ಘಟನೆ. 60 ವರ್ಷದ ಜೀವನದೊಳಗೆ, 70 ವರ್ಷದ ಜೀವನದೊಳಗೆ, 80 ವರ್ಷದ ಜೀವನದೊಳಗೆ ಎಷ್ಟು ಘಟನೆಗಳ, ಅರೆ ದಿನನಿತ್ಯವೂ ಹೊಸ ಹೊಸ ಘಟನೆಗಳು ಕೇಳಲಿಕ್ಕೆ ಸಿಗ್ತವೆ. ನಮ್ಮ ಜೀವನದೊಳಗೆ ಅನೇಕ ಬಾರಿ ಕಲ್ಪನಾತೀತ ಘಟನೆಗಳನ್ನು ನಡೀತಾವೆ ಮತ್ತು ಕಾಲಾಂತರದಿಂದ ಅವ ಮರೆತು ಹೋಗ. ಉಳಿತಿದೆ ಯಾವುದು? ಮಿಥ್ಯಾ ಮನ್ನನೆ, ಅತತ್ವ ಶ್ರದ್ಧೆ, ಅದು ಒಂದೇ ಉಳಿತಿದೆ ಅಂಥೇಳಿ ಈ ಕಲಶದ ಸಾರ ಏನಿದೆ ಅಂತಂದ್ರ ಮಿಥ್ಯಾದೃಷ್ಟಿ ಜೀವ ಮಿಥ್ಯಾತ್ವದ ಒಂದು ಅಂಗ ತೋರಿಸ. ಅದು ಹೇಗಿದೆ? ಅವ ಅದು ಮಾಡಿದ, ಅವ ಇವನಿಗೆ ಸಹಾಯ ಮಾಡಿದ, ಈತ ಅವನಿಂದ ಸಾಯಿಸಲ್ಪಟ್ಟ, ಅವನೇ ಇವನನ್ನು ರಕ್ಷಿಸಿದ, ಇವನ ಸುಖಕ್ಕೆಲ್ಲ ಅವನೇ ಆಧಾರ, ಇವನ್ ಇಷ್ಟೊಂದು ದುಃಖಿಯಾಗಲಿಕ್ಕೆ ಆ ಶತ್ರು ಹೇಳಿದರೆ. ಒಂದು 4 ಮಾತು ಹೇಳಿದರು. ಇದರಲ್ಲಿ ಇನ್ನೊಂದು ಮಹಾ ಸಿದ್ಧಾಂತ ಇವು ಅದವಲ್ಲ, ಜೀವನ ಮತ್ತು ಸುಖ ದುಃಖ, ಇವ ಆಯು ಕರ್ಮ
ಮತ್ತು ಸಾತ ವೇದನೆಯದ ಮಾತು ಇವು ಅದಾವು ಘಾತಿ ಕರ್ಮದ ಉದಯ. ಮತ್ತು ಇವನಿಗೆ ಈ ಮಿಥ್ಯಾ ಮನ್ನಣೆಯಿಂದ ಘಾತಿ ಕರ್ಮದ ಎಲ್ಲ ಪಾಪ ಪ್ರಕೃತಿಗಳು ಬಂದಾಗ್ತಿದೆ. ಎಲ್ಲ ಪಾಪ ನಿಜವಾಗಿಯೇ ಆಯುವಿನ ಇರುವಿಕೆಯಿಂದ, ಆಯುವಿನ ಪೂರ್ಣತೆಯಿಂದ, ಸಾತಾವೇದನೆಯದ ಇರುವಿಕೆಯಿಂದ, ಅರ್ಥಾತ್ ಇಷ್ಟ ಸಾಮಗ್ರಿಯಿಂದ ಅನಿಷ್ಟ ಸಾಮಗ್ರಿಯಿಂದ ಜೀವದ ಗುಣಗಳ ಘಾತ ಆಗುವುದಿಲ್ಲ. ಘಾತ ಆಗುವುದಿಲ್ಲ. ಘಾತ ಯಾವುದರಿಂದ ಆಗ್ತಿದೆ? ಘಾತ ಇದರಿಂದ ಅದಾಯ್ತು, ಅದರಿಂದ ಇದಾಯ್ತು. ನಾನು ಹೀಗೆ ಮಾಡಿದೆ, ಆತ ಹೀಗೆ ಮಾಡಿದ. ಸಮಯ ಸಾರದಲ್ಲಿ ಹೇಳ್ತಾರೆ 10 ಗಾಥೆ ಅದಾವ್ರಿ. ಬಂಧ ಅಧಿಕಾರದೊಳಗ 10 ಗಾಥೆ ಅದಾವ. ಜಿನೇಂದ್ರ ಪ್ರಭು ಹೀಗೆ ಹೇಳಿದ್ದಾರೆ, ಪ್ರತಿಯೊಂದು ಜೀವ ಆಯುವಿನಿಂದ ಬದುಕ್ತಾನೆ ಅಂತ ಹೇಳಿ ಜಿನೇಂದ್ರ ಪ್ರಭು ಹೇಳಿದ್ದಾರೆ. ನೀನು ಅವನಿಗೆ ಆಯುವನ್ನು ಪ್ರದಾನ ಮಾಡೋ ಸಾಧ್ಯ ಇಲ್ಲ ಅಂದ್ಮೇಲೆ ಅವನನ್ನು ನೀನು ಹೇಗೆ ಬದುಕಿಸಿದ? ಜಿನೇಂದ್ರ ಪ್ರಭು ಹೇಳಿದ್ದಾರೆ. ಕುಂದು ದೇವರೇ, ಕುಂದು ದೇವ ಉದಾಹರಣೆ ಯಾರ್ದ? ಸಾಕ್ಷಿ ಯಾರ್ದ ಹೇಳ್ತಾ ಇದ್ದಾರೆ? ಜಿನೇಂದ್ರ. ಇಲ್ಲಿ ಅಮೃತ ಚಂದ್ರಾಚಾರ್ಯ ದೇವ ಯಾರ್ದು ಹೇಳಿದರು? ಗಣಧರ್ವರು ಅಂತ. ಇನ್ನೇನು ನಮಗೆ ಯಾರ್ದು ಕೊಡೋದ್ರಿ? ಪುರಾವೆ ಯಾರ್ದು ಕೊಡೋದು? ನಂಬಲಿಕ್ಕೆ ತಯಾರಿಲ್ಲ. ನಾವು ನಂಬೋದನೇ ಇಲ್ಲ ಅಂದ ಮೇಲೆ ಅವ್ರೇನು ಮಾಡ್ತಾರೋ? ಮಿಥ್ಯಾತ್ವದ ಸ್ವರೂಪ ಹೀಗೆ ಇದೆ ಅಂತಾರೋ ತಮ್ಮ ಮಾರ್ಗದೊಳಗೆ ತಾವ ಹೊರಟು ಹೋಗ್ತಾರೆ. ಭಾವಾರ್ಥ ಅಷ್ಟು ಓದಿಬಿಡೋಣ. ಭಾವಾರ್ಥವು ಹೀಗಿದೆ: ಯಾವುದೇ ಜೀವವು ಬೇರೆ ಯಾವುದೇ ಜೀವವನ್ನು ಸಾಯಿಸುವ ಸಲುವಾಗಿ ಸಮರ್ಥವಾಗಿಲ್ಲ. ವಿಷ ಕೊಡ್ತಾನೆ, ಖಡ್ಗದಿಂದ ಇರಿತಂದ್ರೆ ಸಮರ್ಥ ಇದಾನ ಅಥವಾ ಇಲ್ರಿ? ಖಡ್ಗದಿಂದ ಇರಿತಾನೆ ಎದುರಿಗಿನ ಜೀವವನ್ನ, ಆಗ ಅವನು ಸಾಯಿಸೋದು ಅಥವಾ ಇಲ್ರಿ? ಖಡ್ಗದ ಮೂಲಕ. ಖಡ್ಗ ಅವನ ದೇಹವನ್ನು ಸ್ಪರ್ಶ ಮಾಡಿಲ್ಲ, ಅವನ ಆತ್ಮನನ್ನಂತೂ ಸ್ಪರ್ಶ ಮಾಡೋ ಸಾಧ್ಯ ಇಲ್ಲ. ಯಾವ ಸತ್ವದ ಅವನು, ಯಾವ ಸಾಯಿಸುವ ಭಾವ ಮಾಡಿದ ಅವನು ಖಡ್ಗ ಸ್ಪರ್ಶ ಮಾಡಿಲ್ಲ. ಅವನ ಕೈಯನ್ನು ಖಡ್ಗವನ್ನು ಸ್ಪರ್ಶ ಮಾಡಿಲ್ಲ. ಇದೆಲ್ಲ ಮಿಥ್ಯಾತ್ವದ ನಿವಾರಣೆಯ ಸಲುವಾಗಿ ತಿಳ್ಕೊಳ್ಬೇಕಾದಂಥ ವಸ್ತು ಸ್ವರೂಪದ ಅಂಶಗಳು. ಇವ್ಯಾವ ಖಡ್ಗದಿಂದ ಇರದಲ್ಲ, ಅವನನ್ನು ಸಾಯಿಸಬೇಕನ್ನುವಂಥ ಭಾವ ಏನಿತ್ತಲ್ಲ, ಆ ಭಾವ ಖಡ್ಗವನ್ನು ಸ್ಪರ್ಶ ಮಾಡಿ, ಮತ್ತು ಅವನ ಕೈಯನ್ನು ಖಡ್ಗವನ್ನು ಸ್ಪರ್ಶ ಮಾಡಿ, ಮತ್ತು ಆ ಖಡ್ಗ ಅವ ಯಾವ ಸತ್ತೋದಲ್ಲ. ಅರೆ ಹೇಳಿದನು ಮೊದಲಿನ ದಿವಸನ, ಸಾಯುವವ ತನ್ನಿಂದ ತಾನು ಸಾಯ್ತಾನೆ, ಬದುಕುವವ ತನ್ನಿಂದ ತಾನು, ಗುಣ ಆಗುವಂಥವ ತನ್ನಿಂದ ತಾನು ಗುಣ ಆಗ್ತಾನೆ. ವೈದ್ಯ ಗುಣಪಡಿಸುವುದಿಲ್ಲ, ಸರ್ಜನ್ ತಜ್ಞ ಗುಣಪಡಿಸುವುದಿಲ್ಲ. ಗುಣ ಆಗವ ತನ್ನಿಂದ ಗುಣ ಆಗ್ತಾನೆ, ರೋಗಿ ಆಗವ ತನ್ನಿಂದ ರೋಗಿ ಆಗ್ತಾನೆ. ಹೀಗೆ ಲೋಕದೊಳಗೆ ಕೇಳ್ತೇವ ಅಥವಾ ಇಲ್ರಿ? ಏನ ಔಷಧಿ ಕೊಟ್ರನು, ಆಪರೇಷನ್ ಯಶಸ್ವಿ ಆದರನು, ಬದುಕುವ ಮಾತು ಬೇರೆ ಇದೆ. ಅದು ಬೇರೆ ಕರ್ಮದ ಅಧೀನ ಇದೆ, ಕೆಲಸ ಬೇರೆ ಕರ್ಮದ ಇದೆ. ಆಪರೇಷನ್ ಅಥವಾ ಔಷಧದ ಪ್ರಯೋಗದಿಂದ ದೇಹದ ಯಾವ ಪರಮಾಣು ಪ್ರಭಾವಿತ ಆಗುವುದಿಲ್ಲ. ಆಗ್ತಾವೇನಪ್ಪ ನ್ಯಾಯಕ ಭಾಯಿ? ಆಗೋ ಸಾಧ್ಯ. ಏನು ಹೇಳ್ತು? ಶಸ್ತ್ರಚಿಕಿತ್ಸೆಯಿಂದ, ಔಷಧದ ಪ್ರಯೋಗ ಮಾಡುವುದರಿಂದ ದೇಹದೊಳಗಿನ ರೋಗ ಗುಣ ಆಯಿತು ಅನ್ನೋದು ಲೋಕದೊಳಗೆ ಉಕ್ತಿ ಆಗಿರಲಿ, ಆದರೆ ಅದೇ ಪ್ರಕಾರದ ಪ್ರತೀತಿ ಇತ್ತು. ಮತ್ತು ಪ್ರತೀತಿ ಇಲ್ಲಾದ್ರೆ ಮಾತಾಡೋದೇ ಅದಕ್ಕ? ಅದೇ ಲೋಕದೊಳಗೆ ವ್ಯವಹಾರ ಹಾಗೇ ನಡೀತಿದ್ದೀರಿ. ಅವು ಕೇಳಿದ್ರೂ ಅದರ ಪ್ರತೀತಿ ಇಲ್ಲ, ಅವನು ತಾನಾಗೇ ಮಾತಾಡಿದ್ರೂ ಅದರ ಪ್ರತೀತಿ ಇಲ್ಲ. ಹಾಗಾದ್ರೆ ಅಸತ್ಯ ಆಗಲಿಲ್ಲನ? ಅದೇ ಅದು ಭಿನ್ನ ದ್ರವ್ಯದಕ್ಕಾಗಿ ಇದೀರಿ. ಸತ್ಯ ವಚನದೊಳಗಿರೋದಿಲ್ಲ, ಸತ್ಯ ಜ್ಞಾನದೊಳಗೆ. ಏನು ಹೇಳ್ತು? ದೇಹದ ಯಾವ ಪರಮಾಣು ಔಷಧದ ಪರಮಾಣುವಿನಿಂದ ಪ್ರಭಾವಿತ ಆಗುವುದಿಲ್ಲ. ನಿಜವಾಗಿ ನಾನಂತೂ ಒಂದು ಮಾತು ಹೇಳ್ತೇನೆ, ಔಷಧದಿಂದ ಗುಣ ಯಾರಿಗೆ ಆಗ್ತಿದೆಯಲ್ಲ ಅವರಿಗೆ ಅಶುಭ ಕರ್ಮದ ಉದಯ ಇದೆ.
ಔಷಧದಿಂದ ಗುಣ ಯಾರಿಗೆ ಆಗುವುದಿಲ್ಲನ ಅವರಿಗೆ ಶುಭ ಕರ್ಮದ ಅವಕಾಶ ಇದೆ ಸತ್ಯದ ಸ್ವೀಕಾರ ಮಾಡಲಿಕ್ಕೆ. ಅವನಿಗೆ ಅಸತ್ಯದ ಪೋಷಣೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ. ಆದರೆ ಲೋಕದ ನೀತಿ ರೀತಿ ಬೇರೆ ಇದ್ದಾವೆ, ಅಲೌಕಿಕ ಧರ್ಮ ಮಾರ್ಗದ ರೀತಿ ನೀತಿಗಳ